ಮೊದಲನೇದು ಶ್ರೀಮತಿ ಪ್ರತಿಭಾ ಪ್ರಹ್ಲಾದ್. ಮೈಸೂರಿನಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಬೆಳೆದ್ರು. ಕಲೆಗೆ ಎಷ್ಟು ಆಸಕ್ತಿಯೋ ಅಷ್ಟೇ ಆಸಕ್ತಿ ಓದಿನಲ್ಲೂ ಕೂಡ. ಚಿಕ್ಕಂದ್ಲಿಂದನೂ ಹೈಪರ್ ಆಕ್ಟಿವ್ ಅಂತ ಅನ್ಸ್ಕೊಂಡವರು. ಒಂದು ಕವಿಯ ಸಾಲನ್ನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹೆಜ್ಜೆ ಇಡಲು ನಿನ್ನ ಗೆಜ್ಜೆ ನಗಲು, ನಾದ ಕೇಳಿ ಮೊಗ್ಗು ಹೂವಾಯಿತು ಅಂತ. ಅದನ್ನ ನಿಜಕ್ಕೂ ಜೀವನದಲ್ಲಿ ಅವರ ನೃತ್ಯಾಭ್ಯಾಸವನ್ನು, ಅವರ ನೃತ್ಯ ಪ್ರದರ್ಶನಗಳನ್ನು ನೋಡಿದಂಥ ಪ್ರತಿಯೊಬ್ಬ ಕಲಾರಸಿಕನಿಗೂ ಆ ಆಸ್ವಾದ ಬಂದಿರಲಿಕ್ಕೆ ಸಾಕು. ಇವತ್ತು ಕಲೆಯನ್ನೇ ತಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ತಾ ತಮಗೆ ದೈವದತ್ತವಾಗಿ ಒಲಿದಂಥ ಕಲೆಯೊಂದನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಹೊಸ ಜನರೇಷನ್ಗೆ ಹೇಳ್ಕೊಡ್ತಾ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ಮನೆ ಅಂಗಳದ ಅತಿಥಿಯ 222ನೇ ಆಹ್ವಾನಿತರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಶ್ರೀಮತಿ ಬನಶಂಕರಿ ವಿ ಅಂಗಡಿ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರುವಂತೆ ಇಲಾಖೆಯ ಪ್ರತಿ ತಿಂಗಳ ವಿಶೇಷ ಕಾರ್ಯಕ್ರಮ ಮನೆಯಂಗಳದಲ್ಲಿ ಮಾತುಕತೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರು ಈ ಮನೆಯಂಗಳ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಮನದಾಳದ ಮಾತುಗಳನ್ನು, ತಮ್ಮ ಸಾಧನೆಯ ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಇಲ್ಲಿಯವರೆಗೂ 222 ಸಂಚಿಕೆಗಳು, 21 ಸಂಚಿಕೆಗಳಾಗಿದೆ. ಇದು 222ನೆಯ ಸಂಚಿಕೆ. ಇವತ್ತಿನ ನಮ್ಮ ಅತಿಥಿ ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ನೃತ್ಯ ಕಲಾವಿದರು. ನಮ್ಮ ನಾಡಿನ, ದೇಶದ ಕಲೆಯನ್ನು ವಿಶ್ವಕ್ಕೆ ಪರಿಚಯಿಸಿದಂಥ ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿಯವರು ಪದ್ಮಶ್ರೀ ಶ್ರೀ ಪ್ರತಿಭಾ ಪ್ರಹ್ಲಾದ್ ಮೇಡಮ್ ಅವರು ತುಂಬ ಸರಳ. ಅವರ ಮಾತುಗಳನ್ನು ಕೇಳೋದೇ ಚಂದ. ತಾವು ಬರಬೇಕು ಮೇಡಮ್ ಅಂತ ನಾವು ಮನವಿಯನ್ನು ಮಾಡಿಕೊಂಡಾಗ ಅತ್ಯಂತ ಪ್ರೀತಿಯಿಂದ, ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಅವರಿಗೆ ಇಲಾಖೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರತಿಭಾ ಪ್ರಹ್ಲಾದ್ ಮೇಡಮ್ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಹಿರಿಯ ಪತ್ರಕರ್ತರು, ಲೇಖಕರು ಆದಂತಹ ಶ್ರೀ ಪಿ ರಾಮಕೃಷ್ಣ ಉಪಾಧ್ಯಾಯ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಇಲಾಖೆ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಮೋಹನ್ ಕೊಂಡಜ್ಜಿ ಸರ್ ಬಂದಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ಅವರಿಗೂ, ನಮ್ಮ ಇಲಾಖೆಯ ಮಾಜಿ ನಿರ್ದೇಶಕರಾದಂಥ ಮುದ್ದುಕೃಷ್ಣ ಸರ್ ಬಂದಿದ್ದಾರೆ, ಅವರಿಗೂ, ಕಪ್ಪಣ್ಣ ಸರ್ ಅವರಿಗೂ, ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಆನೂರ್ ಸರ್ ಬಂದಿದ್ದಾರೆ, ಅವರಿಗೂ, ಕನಕದಾಸ ಅಧ್ಯಯನ ಕೇಂದ್ರದ ಸಮನ್ವಯಕಾರರಾದಂಥ ಸತ್ಯನಾರಾಯಣ ಸರ್ ಬಂದಿದ್ದಾರೆ, ಅವರಿಗೂ, ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೂ, ತಮ್ಮೆಲ್ಲರಿಗೂ, ಸಮೂಹ ಮಾಧ್ಯಮದ ಪ್ರತಿನಿಧಿಗಳಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತಕ್ಕೆ ವಿರಾಮ ನೀಡ್ತೇನೆ. ನಮಸ್ಕಾರ. ಸ್ವಾಗತವನ್ನು ಕೋರಿದಂಥ ಶ್ರೀಮತಿ ಬನಶಂಕರಿ ವಿ ಅಂಗಡಿ ಅವರಿಗೆ ಧನ್ಯವಾದಗಳು. ಇದೀಗ 221 ಸಾಧಕರನ್ನ ಇದೇ ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಸ್ತುತಪಡಿಸಿದ್ದಾಗಿದೆ. 222ನೇ ಗಣ್ಯಮಾನ್ಯರನ್ನ ಸನ್ಮಾನಿಸುವಂತಹ ಕೆಲಸ, ಈ ಸನ್ಮಾನವನ್ನು ನಡೆಸ್ಕೊಡ್ಬೇಕು ಅಂಥೇಳಿ ನಮ್ಮ ಜಂಟಿ ನಿರ್ದೇಶಕರಾದಂತಹ ಶ್ರೀಮತಿ ಬನಶಂಕರಿ ವಿ ಅಂಗಡಿ ಅವ್ರನ್ನ ನಾನು ಕೇಳ್ಕೊಡ್ತೇನೆ. ಇದೀಗ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂಥ ಪ್ರತಿಭಾ ಪ್ರಹ್ಲಾದ್ ರವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಗೌರವ ಸಮರ್ಪಣೆ. ಶ್ರೀಮತಿ ಪ್ರತಿಭಾ ಪ್ರಹ್ಲಾದ್ ರವರು ಕರ್ನಾಟಕ ರಾಜ್ಯ ಸರ್ಕಾರ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು, ಪದ್ಮಶ್ರೀ ಹಾಗೂ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅನೇಕ ಖಾಸಗಿ ಸಂಸ್ಥೆಗಳು ಮತ್ತು ಸಮ್ಮೇಳನಗಳು ಇವರಿಗೆ ಪ್ರಶಸ್ತಿಯನ್ನು ನೀಡಿದೆ. ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಅನೇಕ ಕಡೆಗಳಲ್ಲಿ ತಮ್ಮ ನೃತ್ಯ ಪ್ರದರ್ಶನವನ್ನು ನೀಡಿ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸಿದಂಥ ಕೀರ್ತಿ ಇವರದು. ಈಗಾಗಲೇ ಶಿರೋಮಣಿ ಪ್ರಶಸ್ತಿ, ನಾಟ್ಯ ಭಾರತಿ, ಒರಿಸ್ಸಾ ಸಿನಿ ಕ್ರಿಕೆಟ್ ಅವಾರ್ಡ್ಸ್ ಫಾರ್ ಬೆಸ್ಟ್ ಡಾನ್ಸರ್ಸ್, ಭುವನೇಶ್ವರ್ ಸಿಂಗಾರ್ಮಣಿ, ಸುರಸಿಂಗಾರ್, ಸಂಸದ್, ಇಂಥ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರತಕ್ಕಂಥ ಈಕೆಗೆ ಇವರ ಜೀವನದಲ್ಲಿ ಮುಂದೆ ಆಯಸ್ಸು, ಆರೋಗ್ಯ, ಯಶಸ್ಸು ಸಿಕ್ಕಲಿ ಅಂತ ಹೇಳಿ
ನಮ್ಮ ಇಲಾಖೆಯ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಹಾರೈಸುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್. ಇದೀಗ ಈ ಸಂವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ರಾಮಕೃಷ್ಣ ಉಪಾಧ್ಯಾಯ ಅವರನ್ನ ನಾನು ವೇದಿಕೆಗೆ ಬರಮಾಡ್ಕೊಳ್ತಿದ್ದೇನೆ. ಇಲ್ಲಿ ಚಪ್ಪಾಳೆಗಳು ಜೋರಾಗಿ ಬರಬೇಕಾದ್ರು ಮಲ್ಟಿ ಫೆಸೆಟೆಡ್ ಒಬ್ಬರು ಲೇಖಕರು, ಪತ್ರಕರ್ತರು, ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸುದ್ದಿ ವಾಹಿನಿಯನ್ನು ನಡೆಸಿದಂಥವರು ಇವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿಭಾ ಮೇಡಮ್ ಅವರನ್ನ ನಿಮ್ಮ ಮನದಾಳದ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಕೂಡ ಅದಾದ ನಂತರ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಇದೀಗ ಕಾರ್ಯಕ್ರಮವನ್ನು ಶುರು ಮಾಡುವಂಥ ಸಮಯ. ಓವರ್ ಟು ಯು ಸರ್. ಈ ಇಡೀ ಕಾರ್ಯಕ್ರಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಇನ್ ಹೌಸ್ ಕಾರ್ಯಕ್ರಮ, ಅಂದರೆ ಇದು ನಮ್ಮ ಮನೆಯಂಗಳದ ಕಾರ್ಯಕ್ರಮ. ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಅಧಿಕಾರಿಯು, ಸಿಬ್ಬಂದಿಯು ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಸಾಕಷ್ಟು ಶ್ರಮವನ್ನು ವಹಿಸುತ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಈ ಒಂದು ಹೊಸ ರೂಪವನ್ನು ಪಡ್ಕೊಂಡು ಅನೇಕ ರೀತಿಯಲ್ಲಿ ಜನರನ್ನು ತಲುಪ್ತಾ ಇರೋದಕ್ಕೆ ನಮ್ಮ ಜಂಟಿ ನಿರ್ದೇಶಕರಾದಂಥ ಬನಶಂಕರಿ ವಿ ಅಂಗಡಿಯವರು ಕೂಡ ಕಾರಣ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಿದ್ದೇನೆ. ಒನ್ಸ್ ಅಗೇನ್ ವೆಲ್ಕಮ್ ಟು ಯು ಸರ್. ಓವರ್ ಟು ಯು. ಥ್ಯಾಂಕ್ ಯು. ವೇದಿಕೆಗೆ ಬಂದಿರತಕ್ಕಂಥ ಶ್ರೀಯುತ ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ಇಲಾಖೆಯ ಪರವಾಗಿ ಸ್ವಾಗತ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನಲ್ಲಿ ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪ ಸೂರ್ಯ ಆಚೆ ಬಂದು ನಗ್ತಾ ಇದ್ದಾನೆ. ಪ್ರತಿಭಾ ಅವರು ಅದನ್ನು ಕರ್ಕೊಂಡ್ಬಂದಿದ್ದಾರೆ. ಅವರು ಹಾಗೆ ಯಾವಾಗಲೂ ನಗ್ತಾ ಇರ್ತಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವರನ್ನು ಸಂದರ್ಶಿಸುವಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಅವರ ಸಣ್ಣ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ನನಗೆ ಪ್ರತಿಭಾ ಪ್ರಹ್ಲಾದ್ ಅವರು ಸುಮಾರು 4 ದಶಕಗಳಿಂದ ಪರಿಚಿತರು. ಪರಿಚಯ ಅನ್ನೋದಕ್ಕಿಂತ ಒಳ್ಳೆಯ ಸ್ನೇಹಿತರು. ಅವರನ್ನು ತುಂಬ ಸಣ್ಣದರಿಂದ ನಾನು ನೋಡ್ತಾ ಬಂದಿದ್ದೇನೆ. ಸಾಮಾನ್ಯವಾಗಿ ನಮಗೆ ತುಂಬ ಹತ್ತಿರ ಇರೋರನ್ನ ಅವರ ಬೆಳವಣಿಗೆಯನ್ನು ನಾವು ಚೆನ್ನಾಗಿ ಗಮನಿಸಲ್ಲ. ಯಾಕಂದರೆ ಅವರು ನಮ್ಮ ದೈನಂದಿನ ಭಾಗವಾಗಿಬಿಟ್ಟಿರ್ತಾರೆ. ಅವರು ಎಷ್ಟೋ ಎತ್ತರಕ್ಕೆ ಬೆಳೆದಿರೋದು ಕೂಡ ನಮ್ಮ ಅನುಭವಕ್ಕೆ ಬಂದಿರೋಲ್ಲ. ಯಾಕಂದರೆ ನಮ್ಮ ಒಡನಾಟ ಆ ರೀತಿ ಇರುತ್ತೆ. ಈ ಸಂದರ್ಶನಕ್ಕಾಗಿ ನಾನು ಒಂದು ಸಣ್ಣ ರಿಸರ್ಚ್ ಮಾಡಲಿಕ್ಕೆ ಕೂತಾಗ ನನಗನ್ನಿಸ್ತು, ಅಬ್ಬಾ, ನಮ್ಮ ಹುಡುಗಿ ಪ್ರತಿಭಾ ಎಷ್ಟೊಂದು ಬೆಳೆದ್ಬಿಟ್ಟಿದ್ದಾಳೆ ಅಂತ. ಆವಾಗಲೇ ನಾನು ಅಂದ್ಕೊಂಡಿದ್ದು ಅವರ ಮಾಡಿರತಂತಹ ಸಾಧನೆಗಳು ಮತ್ತು ಅವರ ಬೆಳವಣಿಗೆಯನ್ನು ಗುರುತಿಸುವಂಥ ಇಂಥ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರನ್ನು ಕರೆದಿರ್ತಕ್ಕಂಥದ್ದು ತುಂಬ ಸಾರ್ಥಕವಾದ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗಾಗಲೇ ನಿಮಗೆ ತಿಳಿದಂತೆ ಪ್ರತಿಭಾ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಭರತನಾಟ್ಯ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರು. ನಂತರ ಕೂಚಿಪುಡಿ ಮತ್ತು ಮೋಹಿನಿ ಆಟಂ ಕೂಡ ಅಭ್ಯಾಸವನ್ನು ಮಾಡಿದ್ರು. ಆ್ಯಂಡ್ ಶಿ ವಾಸ್ ಆಲ್ವೇಸ್ 100% ಡೆಡಿಕೇಟೆಡ್ ಟು ವಾಟ್ ಎವರ್ ಶಿ ವಾಸ್ ಡೂಯಿಂಗ್. ಆ್ಯಂಡ್ ಶಿ ಪ್ರಾಕ್ಟಿಸ್ಡ್. ಐ ಥಿಂಕ್ ದಟ್ ಈಸ್ ದ ಸೀಕ್ರೆಟ್ ಆಫ್ ಅವರ್ ಸಕ್ಸಸ್. ಈಗ ಅವರ ಬೆಳವಣಿಗೆಯ ಹಂತಗಳನ್ನು ಗಮನಿಸೋಣ. ಭಾಳಷ್ಟು ಜನ ಆರ್ಟಿಸ್ಟು ನಾನು ನೋಡಿದಂಗೆ ಸುಮಾರು 98% ಆರ್ಟಿಸ್ಟ್ ಅಂತಲೇ ಹೇಳ್ಬೋದು.
ಅವರಿಗೆ ತಮ್ಮ ಕಲೆಯಲ್ಲಿ ಮತ್ತು ತಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಹೆಚ್ಚು ಗಮನ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮುಂದಕ್ಕೆ ನೋಡೋದಿಲ್ಲ ಅವರು. ಅದು ನಾನು ತಪ್ಪು ಅಂತ ಹೇಳೋದಿಲ್ಲ, ಯಾಕಂದರೆ ಕೆಲವರಿಗೆ ಅವರಿಗಾದಂಥ ಲಿಮಿಟೇಷನ್ಸ್ ಇರ್ಬೋದು. ಆದರೆ ಪ್ರತಿಭಾ ಆ ಥರದ ವ್ಯಕ್ತಿ ಅಲ್ಲ. ಅವರು ತಾವು ಬೆಳೆಯುತ್ತಾ ಇದ್ದಂಗೆ ತಮ್ಮ ಸಹೋದ್ಯೋಗಿಗಳನ್ನು, ತಮ್ಮ ಸಹ ಕಲಾವಿದರನ್ನು ಕೂಡ ಬೆಳೆಸ್ಕೊಂಡು ಬಂದಂಥ ವ್ಯಕ್ತಿಯವರು. ಅವರಿಗೆ ಯಾವುದೇ ಕಾರ್ಯಕ್ರಮ ಮಾಡಲಿ ನನ್ನ ಜೊತೆಗೆ ಇನ್ನೂ ಒಂದು 100 ಜನ ಬೆಳಿಬೇಕು ಅನ್ನುವಂಥ ಒಂದು ಹಂಬಲ. ದಿಸ್ ಇಸ್ ವಾಟ್ ಹ್ಯಾವ್ ಸೀನ್ ಪ್ರತಿಭಾ ಡೂ ಹೋಲ್ ಹಾರ್ಟೆಡ್ಲಿ ಆ್ಯಂಡ್ ರೆಗ್ಯುಲರ್ಲಿ without expecting anything in return. She has never expected anything in return from her friends or anyone who has helped her. So that is, I feel, is a great quality that Pratibha has, and I must congratulate her. ಅವರು ತುಂಬ ಸಣ್ಣ ವಯಸ್ಸಿನಲ್ಲೇ ಶಿವರಾತ್ರಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಗವಿ ಗಂಗಾಧರೇಶ್ವರ ದೇವಸ್ಥಾನ ಆಗಲಿ, ಕಾಡು ಮಲ್ಲೇಶ್ವರ ದೇವಸ್ಥಾನ ಆಗಲಿ, ಅಥವಾ ನಮ್ಮ ಚಾಮರಾಜಪೇಟೆಯಲ್ಲಿರ್ತಕ್ಕಂಥ ರಾಮೇಶ್ವರ ದೇವಸ್ಥಾನ ಮತ್ತು ಹಲಸೂರಿನ ಸೋಮೇಶ್ವರ ದೇವಸ್ಥಾನ, ಈ ಎಲ್ಲ ಕಡೆ ಅವರು ತಮ್ಮ ನೃತ್ಯವನ್ನು ಮಾಡ್ತಾಯಿದ್ರು. ತಮಿಳುನಾಡಿನ ಚಿದಂಬರಂಗೆ ಹೋಗಿ ಅಲ್ಲಿ ಕೂಡ ಮಾಡಿದ್ದಾರೆ. ಹೀಗೆ ನೀಡ್ತಾ ಬಂದಿದ್ದ ಪ್ರತಿಭಾ ಅವರಿಗೆ 1984ರಲ್ಲಿ ಈ ಶಿವರಾತ್ರಿ ಕಾರ್ಯಕ್ರಮಗಳಿಗೆ ಒಂದು ಹೊಸ ರೂಪವನ್ನು ಯಾಕೆ ಕೊಡಬಾರದು ಅನ್ನೋ ಒಂದು ಅಭಿಲಾಷೆ ಹುಟ್ಟಿತು. ಅದರ ಅಂಗವಾಗಿ ಬಂದಂಥದ್ದು ಏಕ ಅನೇಕ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಸಂಜೆ 7 ಗಂಟೆಗೆ ಶುರು ಆದರೆ ಬೆಳಗಿನ 7 ಗಂಟೆವರೆಗೆ ನಿರಂತರವಾಗಿ ನಡೆಯತಕ್ಕಂಥ ಕಾರ್ಯಕ್ರಮಗಳು. ನಾನು ಹಲವಾರು ಅಂತಹ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಅವರು ರಾಜ್ಯದ ಮತ್ತು ದೇಶದ ಹೆಸರಾಂತ ನೃತ್ಯಪಟುಗಳು ಮತ್ತು ಸಂಗೀತಗಾರರನ್ನ ಕರೀತಾ ಇದ್ರು. ಭೀಮಸೇನ್ ಜೋಶಿಯವರಾಗಿರಲಿ, ಗಂಗೂಬಾಯಿ ಹಾನ್ಗಲ್ ಆಗಿರಲಿ, ಪಂಡಿತ್ ಜಸರಾಜ್ ಅವರಾಗಿರಲಿ, ಕಿಶೋರಿ ಅಮೋನ್ಕರ್ರು, ಬಿರ್ಜು ಮಹಾರಾಜ್, ಕೇಲುಚರಣ್ ಮಹಾಪಾತ್ರ, ಚಿತ್ರಾ ವಿಶ್ವೇಶ್ವರನ್, ಬಾಲಮುರಳಿ ಕೃಷ್ಣ, ಲಾಲ್ಗುಡಿ ಜಯರಾಮನ್, ಕೆ.ವಿ. ನಾರಾಯಣ ಸ್ವಾಮಿ, ಎಂ.ಎಲ್. ವಸಂತಕುಮಾರಿ, ಎಂತೆಂಥ ದೊಡ್ಡ ದೊಡ್ಡ ಹೆಸರುಗಳು. ಇಂಥ ಕಲಾವಿದರೆಲ್ಲ ಬಂದು ಇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಅದು ಪ್ರತಿಭಾವರ ಪ್ರತಿಭೆಗಳನ್ನು ಅಟ್ರ್ಯಾಕ್ಟ್ ಮಾಡುವ ಪ್ರತಿಭೆಯನ್ನು ತೋರಿಸುತ್ತೆ. 1990ರಲ್ಲಿ ಅವರು ಶರದ್ ವೈಭವ ಅನ್ನುವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇದು ಒಂದು ಯುನೀಕ್ ಕಾರ್ಯಕ್ರಮ ಆಗಿತ್ತು. ಸಂಗೀತ ಮತ್ತು ನೃತ್ಯಕ್ಕೆ ಸಂಬಂಧಪಟ್ಟಂತೆ ಪಂಡಿತರಿಂದ ಉಪನ್ಯಾಸಗಳನ್ನು ಕಲೋಕ್ವಿಯಂ ಅನ್ನೋ ರೀತಿಯಲ್ಲಿ ಏರ್ಪಡಿಸ್ತಾ ಇದ್ರು. 3 ದಿನಗಳ ಕಾಲ ನಡೀತಾ ಇದ್ದಂಥ ಈ ಸಾಂಸ್ಕೃತಿಕ ಉತ್ಸವಗಳು ಬಹುಶಃ ಕರ್ನಾಟಕದಲ್ಲೇ ತುಂಬ ವಿಶಿಷ್ಟವಾದಂಥದ್ದು. ಹೀಗೆ ಅವರ ಬೆಳವಣಿಗೆ ನಡೀತಾ ಹೋಯಿತು. ಖಜುರಾಹೋ, ಎಲಿಫೆಂಟಾ ಮುಂತಾದಂತಹ ರಾಷ್ಟ್ರೀಯ ಸ್ಮಾರಕ ಇರುವ ಕಡೆ ಟೂರಿಸಂ ರಿಲೇಟೆಡ್ ಕಾರ್ಯಕ್ರಮಗಳು ಬಹಳ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇಂಥ ಕಾರ್ಯಕ್ರಮಕ್ಕೆ ಪ್ರತಿಭಾ ಅವರಿಗೆ ಆಹ್ವಾನಿಸಿದಾಗ ಅವರು ಅಲ್ಲಿ ಹೋಗಿದ್ದರು. ಅವ್ರಿಗನ್ನಿಸ್ತು, ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಂಥ ಒಂದು ಕಾರ್ಯಕ್ರಮ ಇಲ್ಲ, ನಮ್ಮಲ್ಲಿ ಎಷ್ಟೊಂದು ಸ್ಮಾರಕಗಳಿದೆ, ಎಷ್ಟೊಂದು ಒಳ್ಳೊಳ್ಳೆ ಪ್ರಸಿದ್ಧಿ ಸ್ಥಳಗಳಿದೆ, ಅವನ್ನು ಪರಿಚಯಿಸುವಂಥ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದಲ್ಲಿ ಮಾಡಲಿಕ್ಕೆ ಆವಾಗ ಸ್ವತಃ ಹಂಪಿ ಉತ್ಸವನ ಶುರು ಮಾಡ್ತಾರೆ. ಇದು ಐ ಥಿಂಕ್ 1995ರಲ್ಲಿ ಪ್ರಾರಂಭ ಮಾಡಿ ಇಡೀ ದೇಶದ ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕರೆಸಿ ಎಲ್ಲರೂ ನ್ಯಾಷನಲ್ ಲೆವೆಲ್ ಇವೆಂಟನ್ನು ಮಾಡ್ತಾರೆ. ಇದನ್ನು ಒಂದು 3-4 ವರ್ಷ ನಡೆಸಿದ ನಂತರ ಸರ್ಕಾರವೇ ಅದನ್ನು ವಹಿಸಿಕೊಳ್ಳುತ್ತದೆ. ಈ ಎಲ್ಲ ತಮ್ಮ ಎಡಬಿಡದ ಚಟುವಟಿಕೆಗಳಿಂದ ಮತ್ತು ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕರ್ನಾಟಕದ ಹಿರಿಯ ಮತ್ತು ಕಿರಿಯ ಕಲಾವಿದರಿಗೂ ಅವಕಾಶ ಇರುವಂತೆ ನೋಡಿಕೊಂಡು
ಅವರಿಗೊಂದು ನ್ಯಾಷನಲ್ ಪ್ಲಾಟ್ಫಾರ್ಮ್ ಕಟ್ಟಿಕೊಡುವ ಮಹತ್ತರ ಸಾಧನೆಯಲ್ಲಿ ಮುಂಚೂಣಿಯಲ್ಲಿರುವವರು ಪ್ರತಿಭಾ ಪ್ರಹ್ಲಾದ್ ಅಂದರೆ ಅತಿ ವಿಶೇಷ ಅಲ್ಲ. ಅವರು ಸುಮಾರು 2004-05 ಅಂತ ಕಾಣುತ್ತೆ ದೆಹಲಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಿದ್ರು. ತಮ್ಮ ಕಾರ್ಯಕ್ರಮವನ್ನು ತಮ್ಮ ಕಾರ್ಯಸ್ಥಾನವನ್ನು ಅವರು ದೆಹಲಿಗೆ ವಿಸ್ತರಿಸಿಕೊಂಡು ಅಲ್ಲಿ ಹೋದ್ಮೇಲೆ ಇನ್ನಷ್ಟು ಆಯಾಮಗಳನ್ನು ಕಂಡುಕೊಂಡಿದ್ದಾರೆ. 2007 ದೆಹಲಿ ಅಂತಾರಾಷ್ಟ್ರೀಯ ಕಲಾ ಉತ್ಸವವನ್ನು ಅವರು ಪ್ರಾರಂಭ ಮಾಡಿ ಪ್ರತಿ ವರ್ಷ ಸುಮಾರು 10-15 ದಿನಗಳ ಕಾಲ ದೇಶ ವಿದೇಶಗಳಿಂದ ಕಲಾವಿದರನ್ನು ಕರೆಸಿ ರಾಜಧಾನಿಯ 4-5 ಸಭಾಂಗಣಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ನಡೆಸಿ ದೆಹಲಿಯ ಜನ ನಿಬ್ಬೆರಗಾಗಿ ನೋಡುವಂತೆ ಸಾಂಸ್ಕೃತಿಕ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದು 2019 ನಡೀತು. ಅನ್ಫಾರ್ಚುನೇಟ್ಲಿ ಐ ಥಿಂಕ್ ಡ್ಯೂ ಟು ಪ್ಯಾಂಡಮಿಕ್ 2 ವರ್ಷದಿಂದ ಬಹುಶಃ ಮಾಡಲಿಕ್ಕಾಗಿಲ್ಲ. ದೆಹಲಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ನಿಂದಾಗಿ ದೆಹಲಿಯ ಹೆಚ್ಚಿನ ರಾಯಭಾರಿ ಕಚೇರಿಗಳಲ್ಲಿ ಪ್ರತಿಭಾ ಅವರಿಗೆ ಯಾವಾಗ ಹೋದರೂ ರೆಡ್ ಕಾರ್ಪೆಟ್ ಕಾದಿರುತ್ತೆ. ಯಾಕಂದರೆ ಅವರು ವಿದೇಶಗಳಿಂದ ಸಾಕಷ್ಟು ಟ್ರೂಪ್ಗಳನ್ನು ಕರೆಸಿ ಆ ರಾಯಭಾರಿಗಳಿಗೆ ತುಂಬ ಸ್ನೇಹಿತರಾಗಿಬಿಟ್ಟಿದ್ದಾರೆ. ಇದರ ಸದುಪಯೋಗ ಪಡಿಸ್ಕೊಂಡು ಅವರು ತಮ್ಮ ಪ್ರಸಿದ್ಧ ರಿಪರ್ಟರಿಯನ್ನು ಹಲವಾರು ದೇಶಗಳಿಗೆ ತೆಗೆದುಕೊಂಡು ಹೋಗಿ ಪ್ರದರ್ಶನಗಳನ್ನು ನೀಡಿದ್ದಾರೆ. ಹಲವಾರು ದೇಶಗಳು, ಸುಮಾರು 30-40 ದೇಶಗಳಿಗೆ ಕರ್ಕೊಂಡು ಹೋಗಿರ್ಬೋದು. 2014 ಶಾಂಘೈ ಕಲ್ಚರಲ್ ಫೆಸ್ಟಿವಲ್ನಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶವನ್ನು ಪ್ರತಿನಿಧಿಸಿಕೊಂಡು ಬಂದಿದ್ದಾರೆ. ಬಹುಶಃ ಅವರು ಚೈನಾ ದೇಶಕ್ಕೆ ಒಂದು 15-20 ಸಲ ಹೋಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಫ್ಕೋರ್ಸ್ ಇದೆಲ್ಲ ಪ್ಯಾಂಡಮಿಕ್ ಬಂದ ಮೇಲೆ ಐ ಥಿಂಕ್ 2 ವರ್ಷದಿಂದ ಆಗಿಲ್ಲ. ಪ್ರತಿಭಾ ಪ್ರಹ್ಲಾದ್ ಅವರ ಸಾಧನೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಆದರೆ ಅವರ ಪಾತ್ ಬ್ರೇಕಿಂಗ್ ಡಾನ್ಸ್ ಪ್ರೊಡಕ್ಷನ್ಸ್ ಬಗ್ಗೆ 1-2 ಮಾತುಗಳನ್ನು ಹೇಳಿ ಅವರ ಸಂದರ್ಶನವನ್ನು ಪ್ರಾರಂಭ ಮಾಡ್ತೇನೆ. ಪೂತಿ ನರಸಿಂಹಾಚಾರ್ ಅವರ ಪ್ರಸಿದ್ಧ ಕೃತಿ ಗೋಕುಲ ನಿರ್ಗಮನ ಕೃತಿಯ ಬಗ್ಗೆ KV ಸುಬ್ಬಣ್ಣ ಅವರು ಸುದೀರ್ಘ ವಿಮರ್ಶೆಯನ್ನು ಬರೆದಿದ್ದಾರೆ. ಅದನ್ನು ಆಧಾರವಾಗಿಟ್ಕೊಂಡು ಪ್ರತಿಭಾ 98 ಕಾಲ್ ಆಫ್ ದ ಫ್ಲೂಟ್ ಅನ್ನುವ ಪ್ರೊಡಕ್ಷನ್ ಕೊಟ್ಟಿದ್ದರು. ನಂತರ ಕೃಷ್ಣಾಸ್ ವಿಡೋಸ್ ಅನ್ನುವಂಥ ಭಾಳ ಇಂಟ್ರೆಸ್ಟಿಂಗ್ ಒಂದು ಪ್ರೊಡಕ್ಷನ್ ಕೂಡ ಮಾಡಿದ್ರು. ಒಂದೇ ಮಾತರಂ ಕಾರ್ಗಿಲ್ ಟೈಮ್ನಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇತ್ತೀಚೆಗೆ ಅಂದರೆ ಕಳೆದ ತಿಂಗಳು ವಾರಿಯರ್ ವಿಶೇಷ ಕಾರ್ಯಕ್ರಮವನ್ನು ವಾರಿಯರ್ ವಿಮೆನ್ ಆಫ್ ಭಾರತ್ ಅನ್ನುವ ವಿಶೇಷ ಕಾರ್ಯಕ್ರಮವನ್ನು ಅವರು ಕಾನ್ಸೆಪ್ಷಲೈಸ್ ಮಾಡಿ ದೆಹಲಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಆ ಪ್ರದರ್ಶನಕ್ಕೆ ಸಿಕ್ಕಿದಂಥ ಒಂದು ಅದ್ಭುತವಾದಂಥ ಒಂದು ಪಬ್ಲಿಕ್ ಎಂಥೂಸಿಯಾಸಮ್ ನೋಡಿದ್ರೆ ಅದನ್ನು ಆದಷ್ಟು ಬೇಗ ಅವರು ಬೆಂಗಳೂರಿಗೆ ತಗೊಂಡು ಬರಲಿ ಅಂತ ನಾವೆಲ್ಲ ಹಾರೈಸೋಣ. ಇದಿಷ್ಟು ಮಾತು ಹೇಳಿ ನಾನು ನೇರವಾಗಿ ಸಂದರ್ಶನಕ್ಕೆ ಬರ್ತೇನೆ. ಪ್ರತಿಭಾ ಅವರೇ, ನೀವು ಸೌತ್ ಬೆಂಗಳೂರಿನ ಮಧ್ಯಮ ವರ್ಗಕ್ಕೆ ಸೇರಿದಂತಹ ಕುಟುಂಬದಿಂದ ಬಂದವರು. ಚಿಕ್ಕ ವಯಸ್ಸಿನಲ್ಲೇ ನೀವು ನೃತ್ಯದ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡು ಅದರಲ್ಲೇ ಮುಂದುವರೆದು ಪ್ರೊಫೆಷನಲ್ ಡ್ಯಾನ್ಸರೇ ಆಗ್ತೀನಿ ಅಂತ ಒಂದು ಹಠ ತೊಟ್ಟು ಮುತ್ತುಸ್ವಾಮಿ ಪಿಳ್ಳೈ, ಕಲಾನಿಧಿ ನಾರಾಯಣ್ ಅಂತ ಮಹಾನ್ ಗುರುಗಳಿಂದ ತರಬೇತಿ ಪಡೆದು ನಿಮ್ಮ ಆ ಪ್ರಾರಂಭಿಕ ಜರ್ನಿ ಇದೆಯಲ್ಲ, ಅದು ತುಂಬ ಎಕ್ಸೈಟಿಂಗ್. ಅದರ ಬಗ್ಗೆ ಒಂಚೂರು ಹೇಳ್ತೀರಾ? ನಮಸ್ಕಾರ. ಮೊದಲನೇದಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯವರಿಗೆ ಈ ಆಹ್ವಾನಕ್ಕಾಗಿ ಬಹಳ ವಿನಂತಿ. ಥ್ಯಾಂಕ್ ಯು ಸೋ ಮಚ್. ರಾಮಕೃಷ್ಣ ಉಪಾಧ್ಯಾಯ ಅವ್ರು ಹೇಳ್ದಂಗೆ ಅವರು ನನ್ನ ಸುಮಾರು 30 ವರ್ಷದ ಪರಿಚಯ ಇರ್ಬೋದು, 35 ವರ್ಷ 40 ವರ್ಷದ ಪರಿಚಯ ಇರ್ಬೋದು.
ಹಾಗಾಗಿ ಅವ್ರಿಗೆ ಸ್ವಲ್ಪ ಸಂಕೋಚ ಆಗಿರಬೇಕು ನನ್ನ ಬಗ್ಗೆ ಅದು ಇದು ಹೇಳಕ್ಕೆ. ಯಾಕೆಂದರೆ ಯಾರು ನಿಮಗೆ ತುಂಬ ಪರಿಚಯ ಇರ್ತಾರೋ ಅವ್ರ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ. ಅವ್ರು ಹೇಳ್ದಂಗೆ ನಾನು ಸೌತ್ ಬ್ಯಾಂಗ್ಳೂರ್ ಅಲ್ಲಿ ಬನಶಂಕರಿ, ನಿಮ್ಮ ಹೆಸರು, ಅದೇ ಏರಿಯಾಕ್ಕೆ ಸೇರಿದವಳು. ಮೊದಲು NR ಕಾಲನಿ, ಆ ನಂತರ ಬನಶಂಕರಿ ಫಸ್ಟ್ ಸ್ಟೇಜ್. ನಮ್ಮ ತಂದೆ ಮನೆ ಬನಶಂಕರಿ 3rd ಸ್ಟೇಜ್ನಲ್ಲಿತ್ತು, ಗಿರಿನಗರ್. ನಮ್ಮ ತಾಯಿ ಶಿ ವಾಸ್ ಅ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಇನ್ ಆಚಾರ್ಯ ಪಾಠಶಾಲಾ ಕಾಲೇಜ್. ಆ್ಯಂಡ್ ನಮ್ಮ ತಂದೆ ಸಿವಿಲ್ ಎಂಜಿನಿಯರ್ ಆಗಿದ್ದರು. He also taught in the evenings because I come from a family of academicians. My aunt was a professor of English in Vijaya College. So, ella South Bangalore. Vedavati, BS Vedavati anta. ನಮ್ಮ ಫ್ಯಾಮಿಲಿಲಿ ನಮ್ಮ ಆಂಟ್ ಒಬ್ಬರೇ ಹಾಡ್ತಾ ಇದ್ದಿದ್ದು, ಅಂದರೆ ಕ್ಲಾಸಿಕಲ್ ಸಂಗೀತ ಕಲ್ತ್ಕೊಂಡಿದ್ದು. ಅವ್ರು ಬಿಟ್ಟರೆ ಯಾರಿಗೂ ಏನೋ ಕ್ಲಾಸಿಕಲ್ ಮ್ಯೂಸಿಕ್ ಆರ್ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಆಸಕ್ತಿ ಇರಲಿಲ್ಲ. ಹಾಗಾಗಿ ನಾನು ಐಮ್ ಅ ಫಸ್ಟ್ ಜನರೇಷನ್ ಪ್ರೊಫೆಷನಲ್ ಫ್ರಮ್ ಮೈ ಫ್ಯಾಮಿಲಿ ಇನ್ ದಿಸ್ ಪರ್ಟಿಕ್ಯುಲರ್ ಫೀಲ್ಡ್. ಆ್ಯಂಡ್ ಫಸ್ಟ್ ಜನರೇಷನ್ ಪ್ರೊಫೆಷನಲ್ಸ್ಗೆ ಯಾವಾಗಲೂ ಬಹಳ ಆಬ್ಸ್ಟಿಕಲ್ಸ್ ಇರುತ್ತೆ, ಬಿಕಾಸ್ ದೇ ಹ್ಯಾವ್ ಟು overcome a lot of issues which are easily understandable if you come from a family of artists. ಸ್ಟ್ರೇಂಜ್ಲಿ ನೃತ್ಯಕ್ಕೆ ನಮ್ಮ ತಂದೆ ತಾಯಿ ಯಾರು ನಾನು ಸೇರಿಸಲಿಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಸುನಂದಾ ದೇವಿ ಅಂತ ಇದ್ರು. ಅವರು ನೋಡೋಕೆ ತುಂಬ ಚೆನ್ನಾಗಿದ್ರು. ಆವಾಗ ಕೂಚಿಪುಡಿ ಡ್ಯಾನ್ಸ್ ಟೀಚರ್, ಆಮೇಲೆ ಅವ್ರ ಹೆಸರು ಮಾಡಿದ್ರು. ಬಟ್ ಅವಾಗ ಅವರು ಶಿ ಮಸ್ಟ್ ಹ್ಯಾವ್ ಬೀನ್ ಇನ್ ಹರ್ 20s ಆ್ಯಂಡ್ ಶಿ ವಾಸ್ ಅ ಬ್ಯೂಟಿಫುಲ್ ವುಮೆನ್. ಅವ್ರ ಮನೆಯಲ್ಲಿ ಯಾವಾಗಲೂ ಅವ್ರು ಡ್ಯಾನ್ಸ್ ಕ್ಲಾಸ್ ತಗೋತಾ ಇದ್ರು. ನಾನು ಅಲ್ಲಿ ಓಡ್ ಹೋಗಿ ಅವ್ರು ಡ್ಯಾನ್ಸ್ ಕ್ಲಾಸ್ ತಗೋತಾ ಇದ್ರು, ಅದು ನೋಡ್ತಾ ಕೂತಿರ್ತಾ ಇದ್ದೆ. ಅವ್ರ ಗುರುಗಳಾದವರು ಲೋಕಯ್ಯ ಅಂತ. ಲೋಕಯ್ಯ ಅವರು ನಂಗೆ ಬಾಬ್ ಕಟ್ ಹುಡುಗಿ ಬಂದ್ಲು ಅಂತ ಕೇಳ್ತಾ ಇದ್ರು. ಐ ಮಸ್ಟ್ ಹ್ಯಾವ್ ಬೀನ್ 4.5 years old. ಒಂದು ಪ್ರದರ್ಶನ ಇತ್ತು ವಿಜಯ ಕಾಲೇಜ್ ಅಲ್ಲಿ. ಆ ಪ್ರದರ್ಶನಕ್ಕೆ ಪ್ರಾಕ್ಟೀಸ್ ಮಾಡಿರೋ ಹುಡುಗಿಯರಲ್ಲಿ ಒಂದು ಹುಡುಗಿ ಬರೋಕ್ಕಾಗಲಿಲ್ಲ, ಅವಳಿಗೆ ಹುಷಾರಿರ್ಲಿಲ್ವೋ ಏನೋ ಆಯಿತು. ಸೊ ಏನು ಮಾಡೋದು, ಆ ಹುಡುಗಿ ಬರಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇವ್ರು ಲೋಕಯ್ಯ ಅವರು ಆ ಬಾಬ್ ಕಟ್ ಹುಡುಗಿನ ಕೇಳು, ಅವಳು ಮಾಡ್ತಾಳ್ಬೇಕಾದ್ರೆ ಅವಳು ಕೆಲವೊಂದು ಐಟಮ್ ಮಾಡಿಸ್ಬಿಡೋಣ ಅಂತ. ಸೊ ಇದು ಸುನಂದ ಅವ್ರು ಹೇಳಿದ್ರು, ಅವಳು ಫಾರ್ಮಲ್ ಟ್ರೈನಿಂಗೂ ಆಗಿಲ್ಲ, ಅವಳು ಕಲ್ತ್ಕೊಂಡು ಇಲ್ಲ ಫಾರ್ಮಲ್ ಆಗಿ ಹೌ ವಿಲ್ ಶಿ ಪರ್ಫಾರ್ಮ್ ಅಂತ. ಬಟ್ ಲೋಕಯ್ಯ ಸರ್ಗೆ ನನ್ನ ಬಗ್ಗೆ ತುಂಬ ಹಿ ಹ್ಯಾಡ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಇನ್ ಮೀ. ಸೊ ಅವ್ರು ಹೇಳಿದ್ರು ಅವಳು ಮಾಡ್ತಾಳೆ ಅಂತ. ಇನ್ ಎನಿ ಕೇಸ್ ಐ ಡಿಡ್ ಇಟ್. ಒಂದು ಪುರಂದರದಾಸರ ಪದ ಒಂದು ಮಾಡೋಕ್ಕೆ ಹೇಳಿದ್ರು. ನಾನು ಬರೀ ಅವ್ರು ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದು ನೋಡಿದ್ದಷ್ಟೇ, ಆದರೆ ಅದು ಮಾಡಿದೆ ನಾನು. ಆವಾಗ ನಮ್ಮ ಟೀಚರ್ ಹೇಳಿದ್ರು, ನಿಮ್ಮ ತಾಯಿಗೆ ಹೋಗ್ಬಿಟ್ಟು ಹೇಳಬೇಕಮ್ಮ, 10 ರೂಪಾಯಿ ಕಾಸ್ಟ್ಯೂಮ್ ಹೈಯರ್ಗೆ, 10 ರೂಪಾಯಿ ನನಗೆ ಫೀಸ್ಗೆ ಕೊಡಬೇಕು ಅಂತ ಹೇಳಮ್ಮ ಅಂತ. ಸೊ ಐ ವೆಂಟ್ ಟು ಮೈ ಮದರ್ ಆ್ಯಂಡ್ ಸೆಡ್, ನನಗೆ 20 ರೂಪಾಯಿ ಬೇಕು, ಬಿಕಾಸ್ ಐ ಹ್ಯಾವ್ ಟು pay for my costume hire and for my gadget. She said, what are you doing? I mean, where are you going? This is the first time that my mother and my father realized that I was spending my afternoons in a dance class, in a classical dance class. So that was how I started. And then Sunanda Devi moved to Hyderabad, and there used to be a person called Mr. Sundar Kumar who used to come in that area. ಅವರು ಗುರುಗಳು ಏನೋ ಗೊತ್ತಿಲ್ಲ ಅಂತೂ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಅವರು US ಕೃಷ್ಣರಾವ್ ಚಂದ್ರಭಾಗ ದೇವಿ ಅವ್ರ ಹತ್ರ ಕಲ್ತಿದ್ರಂತೆ ಒಂದಾನೊಂದು ಕಾಲದಲ್ಲಿ. ನನ್ನ ರಂಗಪ್ರವೇಶ ಆಗಿದ್ದು ಅವ್ರ ಕೆಳಗೆ, ಇದೇ ರವೀಂದ್ರ ಕಲಾಕ್ಷೇತ್ರ ಅಲ್ಲಿ. 1st January 1977 ನಾನು ರಂಗಪ್ರವೇಶ ಮಾಡಿದ್ದು. ಪ್ರೊಫೆಸರ್ US ಕೃಷ್ಣರಾವ್ ಹಾಗೂ ಚಂದ್ರಭಾಗ ದೇವಿ ಅವ್ರು ಬಂದಿದ್ರು ನನ್ನ ರಂಗಪ್ರವೇಶಕ್ಕೆ. ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ನಮ್ಮ ತಾಯಿಗೆ ನನ್ನ ಹತ್ರ ಕೊಟ್ಟು ಕಳಿಸಿ, ನಮ್ಮ ಹತ್ರ ನಾವು ಟ್ರೈನ್ ಮಾಡ್ತೀವಿ ಅವಳನ್ನ ಅಂತ ಹೇಳಿ. ಸೊ ಮೈ ಮದರ್ ಸೆಡ್, ಅವಳು ಇನ್ನೂ ಚಿಕ್ಕವಳು, ಸ್ಕೂಲ್ ಇದ್ದಾಳೆ, ವೆನ್ ಶಿ ಜಾಯಿನ್ಸ್ ಕಾಲೇಜ್ ಮೇ ಬಿ ಶಿ ಕ್ಯಾನ್ ಕಮ್ ಅಂತ. ಸೊ 2 years later I joined Mount Carmel College. ಸೊ ಮೌಂಟ್ ಕಾರ್ಮೆಲ್ ಕಾಲೇಜ್ ಹಿಂದೆನೇ ಅವ್ರ ಮನೆ. ಸೊ ಫಸ್ಟು 6:30 ಅವ್ರ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ, ಆ ನಂತರ 10 o'clockಗೆ ಕಾಲೇಜ್ ಹೋಗ್ತಾ ಇದ್ದೆ. ದಟ್ ವಾಸ್ ಮೈ ರೆಗ್ಯುಲರ್ ಪ್ರಾಕ್ಟೀಸ್. ಬಹಳ ವರ್ಷ ಹಂಗೆ ಮಾಡಿದಾಗ ಒಂದು ಕಲಾನಿಧಿ ನಾರಾಯಣನ್ ಅವರ ಇದು ಅಭಿನಯ ವರ್ಕ್ಶಾಪ್ ಅಲ್ಲ, ಆ್ಯಕ್ಚುಲಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಬಂದಿದ್ರು ಅವರು ಬೆಂಗಳೂರಿಗೆ. BVK ಶಾಸ್ತ್ರಿ ಅವರು ಇನ್ವೈಟ್ ಮಾಡಿದರು.
ಸೊ ಅದನ್ನು ನಾನು ನೋಡಿಬಿಟ್ಟು ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ವಾಂಟೆಡ್ ಟು ಲರ್ನ್ ಫ್ರಮ್ ಹರ್. ಸೊ BVK ಅವ್ರಿಗೆ ತುಂಬ ಪೆಸ್ಟೋ ಮಾಡಿ ಇಂಟ್ರಡ್ಯೂಸ್ ಮಾಡಿಕೊಡಿ, ನಾನು ಚೆನ್ನೈಗೆ ಹೋಗಿ ಕಲ್ತ್ಕೋಬೇಕು. ಚೆನ್ನೈ ಅಲ್ಲ, ಆಗಿನ ಕಾಲದಲ್ಲಿ ಮೆಡ್ರಾಸ್ಗೆ ಹೋಗಿ ಕಲ್ತ್ಕೋಬೇಕು ಅಂತ ಕಲಾಂದಿ ನಾರಾಯಣನ್ ಅವ್ರ ಹತ್ರ ಶುರು ಮಾಡಿದೆ ಮೆಡ್ರಾಸ್ನಲ್ಲಿ. ನಮ್ಮ ತಂದೆ ತಾಯಿ ಇಬ್ಬರು ಹೇಳಿದ್ರು, ನಮ್ಮ ಫ್ಯಾಮಿಲಿಲಿ ಯಾರು ಪ್ರೊಫೆಷ್ನಲ್ ಆರ್ಟಿಸ್ಟ್ ಇಲ್ಲ, ಸೊ ನಿನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ನೀನು ಮಾಡಲೇಬೇಕು. ನೀನು ಏನಾದರೂ ಮಾಡ್ಕೋ, ಡಾನ್ಸ್ ಮಾಡ್ತೀಯಾ ಇಲ್ಲ ಪರ್ಫಾರ್ಮೆನ್ಸ್ ಮಾಡ್ತೀಯಾ, ಏನು ಬೇಕಾದ್ರೂ ಮಾಡ್ಕೋ, ಆದರೆ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರ್ಬೇಕು ನೀನು. ವಿತೌಟ್ ಅ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಯು ಕೆನಾಟ್ ಬಿಕಮ್ ಅ ಪ್ರೊಫೆಷ್ನಲ್ ಆರ್ಟಿಸ್ಟ್ ಇಸ್ ವಾಟ್ ದೇ ಟೋಲ್ಡ್ ಮಿ ದೆನ್. ಸೊ ಐ ಯೂಸ್ ಟು ಗೋ ಟು ಕಾಲೇಜ್ ಆ ನಂತರ ಫ್ರೈಡೇ ನೈಟ್ ಮೆಡ್ರಾಸ್ ಮೇಲಲ್ಲಿ ಮೆಡ್ರಾಸ್ಗೆ ಹೋಗ್ತಾ ಇದ್ದೆ. I used to learn full day from Kalandi Narayanan. I would learn Natuvangam from Kamala Devi. And then I started Kuchipudi also from Dr. Vempati Satyam Allene. And Kalandi Narayanan auntie put me under Guru B.S. Muthuswami Pillai. So that's how it all progressed in the 80s. So for many years I did this. I used to go every Friday evening to Madras and come back every Monday morning and attend college, because I had to attend college. Till the time that I did my BS Communication in Bangalore University, and en masse all of us failed. I don't know if you know about that, because some teacher had a grudge against us, and in a class of 22 he failed 14 of us, all girls. Shrikant, who used to be editor in Deccan Chronicle, he used to be my classmate. Asian age also he was. Shrikant matra pass adru, yakandre he was a boy. It was a gender issue. Then we didn't understand that this was a gender issue, but now I do. Avaga nan court hode, because we were not candidates who could have failed, and it was done deliberately. So ಅದರದ ಇದು ಪರಿಹಾರಕ್ಕೆ ನಾವು ಕೋರ್ಟ್ಗೆ ಹೋದಾಗ 1 ವರ್ಷ ನಂಗೆ ತುಂಬ ಟೈಮ್ ಸಿಕ್ತು. ಯಾಕೆಂದರೆ ಮಾಡೋಕ್ಕಿಂತ ಬೇರೆ ಏನು ಕೆಲಸ ಇಲ್ಲ, ಮಾಸ್ಟರ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ್ಯಂಡ್ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇತ್ತು. ಆವಾಗಲೇ ನಾನು ಐ ಬಿಕೇಮ್ ಅ ಲಿಟಲ್ ಮೀಡಿಯಾ ಸ್ಯಾವಿ. ನನ್ನ ಸೀನಿಯರ್ಸ್ ಎಲ್ಲ ಇದ್ದರು, ಇವರೆಲ್ಲ ಪತ್ರಕರ್ತರು. ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಹೆರಲ್ಡ್, ಟೈಮ್ಸ್ ಆಫ್ ಇಂಡಿಯಾ ಯಾವಾಗ ಶುರು ಆಗಿತ್ತು ಅಂತ ಕಾಣಿಸುತ್ತೆ, ಆ್ಯಂಡ್ ಈವ್ನಿಂಗ್ ಹೆರಲ್ಡ್ ಅಂತ ಬಂದಿತ್ತು. ನಾನು ಇವರೆಲ್ಲ ಹೋರಾಟಕ್ಕೆ ನಾವು ಅವಾಗಲೇ ಶುರು ಮಾಡಿದ್. ನಾನು ನಿಮ್ಗೆ ಜ್ಞಾಪಕ ಇದೋ ಇಲ್ಲೋ ಗೊತ್ತಿಲ್ಲ, ರಿಪೋರ್ಟ್ ಬರೆದು ಪಬ್ಲಿಷ್ ಮಾಡಿ ಅಂತ ಅಗೇನ್ಸ್ಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನೆನಪಿದೋ ಇಲ್ಲೋ ಗೊತ್ತಿಲ್ಲ ನಿಮ್ಗೆ. ಸೊ ಇಟ್ ವಾಸ್ ಇನ್ 84 that I started, and like I said, ಅವಾಗ 15 days ಹೋಗ್ತಾ ಇದ್ದೆ ಮೆಡ್ರಾಸ್ಗೆ ಕಲ್ತ್ಕೊಳ್ಳೋಕ್ಕೆ. ಸೊ ಐ ಹ್ಯಾಡ್ ಮೋರ್ ಟೈಮ್ ಟು ಗೋ ಟು ಮೆಡ್ರಾಸ್ and learn, and that was the time I was becoming a professional dancer also. In the sense, I was being recognized, by people who matter all over India. So that is how I started. ನೀವು ಡಾನ್ಸನ್ನು ಕಲಿಯೋದ್ರ ಜೊತೆಗೆ ಬೇರೆಯವರು ಯಾರ್ಯಾರು ನಿಮ್ಮ ಜೊತೆಗೆ ಮಾಡ್ತಾ ಇದ್ರು ಅವ್ರಿಗೂ ಎಲ್ಲ ಪ್ರೋತ್ಸಾಹ ಕೊಡೋದಕ್ಕೆ ನೀವು ಕಾರ್ಯಕ್ರಮ ಶುರು ಮಾಡಿದ್ರಿ, ಈ ಏಕಾನಾಯಕ ಆಗಲಿ, ಶರದ್ ವೈಭವ. ಅದರ ಹಿಂದೆ ನಿಮ್ಮ ಚಿಂತನೆ ಏನಿತ್ತು, ಮತ್ತೆ ನೀವು ಅಷ್ಟೊಂದು ಕಲಾವಿದರನ್ನ ಹೆಂಗೆ ಒಟ್ಟಿಗೆ ಹಾಕ್ತಾ ಇದ್ರಿ, ಅದರ ಸಂಭಾವನೆ ಆಗಲಿ, ಅದರ ಕಾರ್ಯಕ್ರಮಗಳ ಖರ್ಚುಗಳನ್ನಾಗಲಿ, ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಸೊ ಬೇಸಿಕಲಿ ನೀವು ಹೇಳ್ದಂಗೆ 1984-85 ಅಲ್ಲಿ ನಾವು ಶಿವರಾತ್ರಿ ಚಿದಂಬರಮಲ್ಲಿ ಮಾಡಿದ್ದೆ. 1-2-3 years ಚಿದಂಬರಂ ಶಿವೋತ್ಸವ ಶಿವರಾತ್ರಿ ಉತ್ಸವ ಆಗುತ್ತೆ, ಅಲ್ಲಿ ಹೋಗ್ತಾ ಇದ್ದೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ. ಆ ನಂತರ ನೀವು ಹೇಳ್ದಂಗೆ ಆ ದೇವಸ್ಥಾನದಲ್ಲೆಲ್ಲ ಶುರು ಮಾಡಿದ್ವಿ ರಾತ್ರಿ. ಆಮೇಲೆ ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲೂ ಮಾಡಿದೆ. ಕಪ್ಪಣ್ಣ ಅವ್ರಿಗೆ ಗೊತ್ತು, ಅವರೇ ಆರ್ಗನೈಸ್ ಮಾಡಿದ್ದು. ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ಮಾಡ್ತಾ ಇದ್ರು ಶಿವರಾತ್ರಿ ಉತ್ಸವ. ತುಂಬ ಜನ ಆರ್ಟಿಸ್ಟ್ನ ಸೇರಿಸ್ತಾ ಇದ್ವಿ, ಯಾಕೆಂದರೆ ಒಬ್ಬರೇ ಆಲ್ ನೈಟ್ ಡ್ಯಾನ್ಸ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ, ಆಲ್ ನೈಟ್ ಹಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ನನಗೆ ಅವಾಗ ಇದ್ದ ಚಿಂತನೆ ಏನು ಅಂತಂದರೆ, ಕರ್ನಾಟಕದಿಂದ ಯಾರೇ ಆಗಲಿ ಭರತನಾಟ್ಯ ಕ್ಷೇತ್ರದಲ್ಲಿ ಇಲ್ಲ ಯಾವ್ದಾದ್ರು ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಲಾವಿದೆ ಆಗಿರಲಿಲ್ಲ. ಅಂದರೆ ಅತ್ಯುತ್ತಮ ಕಲಾವಿದೆ ಅಂತ ರೆಕಗ್ನಿಷನ್ ಸಿಕ್ಕಿರಲಿಲ್ಲ ಕೇಂದ್ರ ಸರ್ಕಾರದಿಂದ. ಬಿಕಾಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ನೀವು ಅವಾಗಿನ ಕಾಲದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ ಸಂಗೀತ ನಾಟಕ ಅಕಾಡೆಮಿ, ಮಿನಿಸ್ಟ್ರಿ ಆಫ್ ಕಲ್ಚರ್, ಲಲಿತ್ ಕಲಾ ಅಕಾಡೆಮಿ, ಯಾವುದೇ ಅಕಾಡೆಮಿ ನೋಡಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ,
ಯಾರೇ ಆಗಿದ್ರೆ ಕೂಡ ಏನಾದರೂ ಭರತನಾಟ್ಯ ಡಾನ್ಸರ್ಸ್ ಬೇಕು ಅಂತ ಅಂದರೆ ಅವರು ಮೆಡ್ರಾಸ್ ಡಾನ್ಸರ್ಸ್ನೇ ತಗೋತಾ ಇದ್ದಿದ್ದು. ಬರೀ ಮೆಡ್ರಾಸಿಂದ ಭರತನಾಟ್ಯ ಡಾನ್ಸರ್ಸು, ಇಲ್ಲ ಡೆಲ್ಲಿ ಡಾನ್ಸರ್ಸು, ಡೆಲ್ಲಿ ಇಲ್ಲ ಮೆಡ್ರಾಸು. ಮೋಹಿನಿ ಆಟಂ ಕಥಕಲಿ ಬೇಕು ಅಂತ ಅಂದರೆ ಡೆಲ್ಲಿ, ಇಲ್ಲದೆ ಹೋದರೆ ತಿರುವನಂತಪುರಂ, ಪಾಲ್ಘಾಟ್. ಕೂಚಿಪುಡಿ ಡಾನ್ಸರ್ಸ್ ಬೇಕು ಅಂದರೆ ಡೆಲ್ಲಿ, ಅನಂತರ ಹೈದರಾಬಾದ್, ಆಂಧ್ರ ಪ್ರದೇಶ್. ಒಡಿಸ್ಸಿ ಡಾನ್ಸರ್ಸ್ ಬೇಕು ಅಂದರೆ ಡೆಲ್ಲಿ, ಭುವನೇಶ್ವರ್. ಸೊ ಕರ್ನಾಟಕ ಯಾವುದೇ ಶಾಸ್ತ್ರೀಯ ಸ್ಟೈಲಲ್ಲಿ ಭರತನಾಟ್ಯ ಆಗಲಿ ಕೂಚಿಪುಡಿ ಆಗಲಿ ಅವಾಗ ಅವೆರಡೇ ಇದ್ದಿದ್ದು. ಮಾಯಾರಾವ್ ಬಂದಾದ್ಮೇಲೆ ಇದು ಕಥಕ್ ಶುರುವಾಗಿತ್ತು. ಬಟ್ ಇವೆರಡು ಶೈಲಿ ಕೂಡ ಕರ್ನಾಟಕದಿಂದ ಯಾವುದೇ ಡಾನ್ಸರ್ ಕೂಡ ಅವರು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ಸಲ್ಲಿ ಆಯ್ಕೆ ಮಾಡ್ತಾ ಇರಲಿಲ್ಲ. ಆ್ಯಂಡ್ ಅವಾಗ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಬೇರೆ ಶುರುವಾಗಿತ್ತು. ಆ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಕೂಡ ಯಾವುದೇ ಕರ್ನಾಟಕದಿಂದ ಶಾಸ್ತ್ರೀಯ ಕಲಾವಿದೆ, ನೃತ್ಯ ಕಲಾವಿದೆನ ಕಳಿಸಿರ್ಲಿಲ್ಲ, ಸೆಲೆಕ್ಷನ್ನೇ ಆಗಿರಲಿಲ್ಲ. ಆ್ಯಂಡ್ ದ್ಯಾಟ್ ಬಾದರ್ಡ್ ಮೀ ಅ ಲಾಟ್. ಐ ಯೂಸ್ ಟು ವಂಡರ್ ವೈ ಇಸ್ ಇಟ್ that the artists of Karnataka are not promoted on a national stage. What was wrong with us? I mean, were we not good enough? Or are we going to play second fiddle to Madras and Tamil Nadu dancers all our lives? Why is it that, musicians and dancers of only Tamil Nadu were, looked at? Bari yakshagana beku anta matra, avag matra Karnatakakke ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ಹೊರತು ಇನ್ಯಾತಕ್ಕೂ ಕರ್ನಾಟಕ ಕಾಂಟ್ಯಾಕ್ಟ್ ಮಾಡ್ತಾ ಇರಲಿಲ್ಲ. BVK ಶಾಸ್ತ್ರಿ ಕಲಾವಿದರಂದ್ರೆ ಯಕ್ಷಗಾನದವರು ಅಷ್ಟೇ. ಕರ್ನಾಟಕದಿಂದ ಯಾರನ್ನಾರು ಕಲಾವಿದರನ್ನ ಕರ್ಕೊಂಡು ಹೋಗಬೇಕು ನ್ಯಾಷನಲ್ ಡಾನ್ಸ್ ಫೆಸ್ಟಿವಲ್, ಇಲ್ಲ ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಅಲ್ಲಿ, ಇಲ್ಲ ಫೆಸ್ಟಿವಲ್ ಆಫ್ ಇಂಡಿಯಾ ಓವರ್ಸೀಸ್ ಕಳಿಸ್ಬೇಕು ಅಂತ ICCR ಆಗಲಿ, ಕಲ್ಚರ್ ಮಿನಿಸ್ಟ್ರಿ ಆಗಲಿ, ಸಂಗೀತ ನಾಟಕ ಅಕಾಡೆಮಿ ಕಮಿಟೀಸ್ ಎಲ್ಲ ಇತ್ತಲ್ಲ, ದೇ ಟು ಕಾಲ್ ದೆಮ್ಸೆಲ್ವ್ಸ್ ಕ್ಯಾಬಿನೆಟ್ ಕಮಿಟೀಸ್ ಆಫ್ ಕಲ್ಚರ್. ಸೊ ಅವರೆಲ್ಲ ಮಾಡಬೇಕು ಅಂತಂದರೆ ದೇ ವುಡ್ ಲುಕ್ ಆಟ್ ಓನ್ಲಿ ಯಕ್ಷಗಾನ ಫಾರ್ ಕರ್ನಾಟಕ. ಸೊ ನೋಬಡಿ ಎಲ್ಸ್ ವಾಸ್ ಇವನ್ ಲುಕ್ಡ್ ಆಟ್. ಚಾನ್ಸೇ ಇರಲಿಲ್ಲ. ಐ ಮೀನ್ ಯು ಗೆಟ್ ಅ ಚಾನ್ಸ್ ಟು ಪ್ರೂವ್ ಯುವರ್ ಸೆಲ್ಫ್ ಓನ್ಲಿ ಇಫ್ ಯು ಹ್ಯಾವ್ ಅ ಪ್ಲಾಟ್ಫಾರ್ಮ್. ಪ್ಲಾಟ್ಫಾರ್ಮೇ ಇಲ್ಲ, ಯಾರು ಕರೆದೇನೇ ಇಲ್ಲ ಅಂತಂದರೆ ಯು ಆರ್ ಲೋಕಲ್ ಡಾನ್ಸರ್ಸ್, ಯು ಆರ್ ಡಾನ್ಸಿಂಗ್ ಅಮಾಂಗ್ಸ್ಟ್ ಯುವರ್ ಸೆಲ್ವ್ಸ್. ಸೊ ದ್ಯಾಟ್ ಬಾದರ್ಡ್ ಮೀ ಅ ಲಾಟ್. ಇಟ್ ಯೂಸ್ ಟು ಬಿ ವೆರಿ, I used to be very troubled by it. So the first thing I did was I did a SWOT analysis on my own self. What were my strengths? What were my weaknesses? What were the opportunities that I had? And what were the results I could get out of it? The tests that I could put myself through. So I knew my strengths, of course. I knew my weaknesses. I did not have a Madras name attached to my name. In the sense, I was not a Prahaladan or a Chandran or a Vaidyanathan, because ಕರ್ನಾಟಕದಲ್ಲಿ ಹೆಂಗೆ ಅಂತಂದ್ರೆ ನೀವು ಅಂತ ಒಂದು ಹೆಸರು ಸೆಕೆಂಡ್ ನೇಮ್ ಅಲ್ಲಿ ಬಂದ್ಬಿಟ್ರೆ ನೀವು ಆಟೋಮ್ಯಾಟಿಕ್ ಆಗಿ ನೀವು ಡಾನ್ಸರು. ನೀವು ಏನ್ ಮಾಡ್ಲಿ ಬಿಡ್ಲಿ, ಯು ಆರ್ ಆಟೋಮ್ಯಾಟಿಕಲಿ ಯು ಆರ್ ಡಾನ್ಸರ್. ಯಾರಾದ್ರೂ ಅಯ್ಯರ್ ಮದುವೆ ಆಗಿದ್ರೆ ಪ್ರತಿಭಾ ಅಯ್ಯರ್ ಅಂತ. ಅಯ್ಯರ್ ಅಲ್ಲ, ಇಲ್ಲ, ಇರ್ಬೇಕು ಕೊನೆಯಲ್ಲಿ. AN ವಿಶ್ವೇಶ್ವರನ್, ನಾರಾಯಣನ್, ಹಂಗಿದ್ರೆ ಮಾತ್ರ. ಅದ್ ಬಿಟ್ರೆ ನಿಮ್ you are not recognized as a Bharatanatyam kalavide or a Bharatanatyam dancer. The sad part of this, the second sad part of this is the representatives who went from Karnataka to Sangeet Natak Academy or to any of these national bodies. And I'm going to mention a very revered and a very respectable name, Shri BVK Shastri. I'm sure Suma also will, Suma Sudhindra is here and she will subscribe to what I say. He used to sit on those committees in Sangeet Natak Academy, and he would come back and talk to us at length about what happened in those committees, performance ella aagta ide, elli ಮಾಡ್ತಾ ಇದ್ದಾರೆ, ಫಾರಿನ್ ಹೋಗ್ತಿದ್ದಾರೆ. ಸರ್ ನಮ್ಮ ಹೆಸರು ಹೇಳಿದ್ರ? ಇಲ್ಲ, ನಿಮ್ಮ ಹೆಸರಲ್ಲೆಲ್ಲ ಇಲ್ಲ, ನಾನು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಪದ್ಮಾ ಸುಬ್ರಹ್ಮಣ್ಯಂ, ಚಿತ್ರಾ ವಿಶ್ವೇಶ್ವರನ್, ಸುಧಾರಾಣಿ ರಘುಪತಿ ಅವರೆಲ್ಲ ಹೋಗ್ತಾ ಇದ್ದಾರೆ ಭರತನಾಟ್ಯಕ್ಕೆ ಅಂತ. ಸೊ ಇಟ್ ಯೂಸ್ ಟು ಬಾದರ್ ಮೀ, ಬಿಕಾಸ್ my parents had not taught me to be second fiddle to anybody in the world. They said, you are the best of the best of the best, and you have to believe you are the best of the best of the best. And I said, I'm going to prove to myself that I am the best. And that was a challenge I took upon myself, because that was something I had to prove to myself, because I could not spend the rest of my life paying second fiddle to anybody else. So ಈಗ ನೀವು ಮೇಲೆ ಹೋಗೋದಲ್ಲದೆ ನಿಮ್ಮ ಸಹ ಕಲಾವಿದರನ್ನು ಮೇಲೆ ತಗೊಂಡು ಹೋಗೋ ಕೆಲಸವನ್ನು ಮಾಡಿದಿರಿ. What is the formula you found out? What is see, the thing is that national level artists ಅಂತ ಹೇಳ್ತಾರಲ್ಲ,
ಸೊ ನಾನು ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್ನ ಪರ್ಫಾರ್ಮೆನ್ಸ್ ಒಂದು ನ್ಯಾಷನಲ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ಆ ನ್ಯಾಷನಲ್ ಪ್ಲಾಟ್ಫಾರ್ಮ್ಗೆ ನ್ಯಾಷನಲ್ ಲೆವೆಲ್ ಪರ್ಫಾರ್ಮರ್ಸ್ ಅಂತ ಯಾರ್ಯಾರನ್ನ ಗುರ್ತಿಸಿದ್ರೋ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದೆ ಪರ್ಫಾರ್ಮ್ ಮಾಡೋಕ್ಕೆ. ಅವ್ರ ಪರ್ಫಾರ್ಮೆನ್ಸ್ ಮುಂಚೆ ನಮ್ಮ ಕರ್ನಾಟಕದ ಕಲಾವಿದರನ್ನ ನಾನು ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೆ. ಇವಾಗ ಬಾಲಮುರಳಿ ಕೃಷ್ಣ ಅವ್ರು ಬಂದರು ಅಂತ ಅಂದ್ಕೊಳ್ಳಿ, ನಮ್ಮ ಎಸ್ ಶಂಕರ್ ಅವ್ರು ಪರ್ಫಾರ್ಮ್ ಮಾಡ್ಯಾರೆ ಅವ್ರ ಮುಂಚೆ ಅಲ್ವಾ? ಶಂಕರ್ ಅವರೇ ಜ್ಞಾಪಕ ಇದೆ ನಿಮಗೆ. ಭೀಮ್ಸೇನ್ ಜೋಶಿ ಅವ್ರು ಬಂದರು ಅಂದ್ಕೊಳ್ಳಿ ಬೆಂಗಳೂರು, ನಮ್ಮ ಶರದ್ ವೈಭವ ಫೆಸ್ಟಿವಲ್ಗೆ. ಅವ್ರ ಮುಂಚೆ ನಾನು ಪರಮೇಶ್ವರ್ ಹೆಗ್ಡೆ, ಇಲ್ಲ ಗಣಪತಿ ಭಟ್, ಇಲ್ಲದೆ ಹೋದರೆ ವೆಂಕಟೇಶ್ ಕುಮಾರ್ ಅವರ ಪರ್ಫಾರ್ಮೆನ್ಸ್ ಕ್ಯೂರೇಟ್ ಮಾಡ್ತಾ ಇದ್ದೆ. ಹಾಗೆ ಡಾನ್ಸರ್ಸ್ ಕೂಡ ಯಾರೋ ಒಬ್ಬರು ಸೀನಿಯರ್ ಪರ್ಫಾರ್ಮರ್ ಬಂದರೆ ಒಂದು ಜೂನಿಯರ್ ಪರ್ಫಾರ್ಮರ್ ಅಂತ, ಇಲ್ಲ ಲೋಕಲ್, ಐ ಡೋಂಟ್ ನೋ ವಾಟ್ ಯು ವಾಂಟ್ ಟು ಕಾಲ್ ದೆಮ್, ಬಿಕಾಸ್ ದೀಸ್ ಆರ್ ನಾಟ್ ಲೋಕಲ್ ಪರ್ಫಾರ್ಮರ್ಸ್ just because they live in Bangalore, right? They are national caliber performers, like Suma Sudhindra or anybody. I'm saying they had to be given the national platform. If you don't give a national platform to your own artist, then how the hell are the artists going to overcome their, the problems that they have otherwise in the field and establish themselves nationally? ಇನ್ನೊಂದು ಕರ್ನಾಟಕದ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ತುಂಬ ಜನ ಇಲ್ಲಿ ಕೂತಿದ್ದೀರಾ, ನಿಮಗೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವ್ರು ಹೇಳಿದ್ದು ನೆನಪಿದೆ ಅಂತ ಕಾಣಿಸುತ್ತೆ. ಕಪ್ಪಣ್ಣ ಅವರೇ, ನನ್ನ ತಪ್ಪಾದರೆ ನೀವು ಕರೆಕ್ಟ್ ಮಾಡಿಬೋದು. ಎಚ್ ನರಸಿಂಹಯ್ಯ ಅವ್ರು ನನಗೆ ಹೇಳ್ತಾ ಇದ್ರು, ಕರ್ನಾಟಕದವರೆಲ್ಲರೂ ಒಂದು ಬಾಟಲ್ನಲ್ಲಿ ಒಂದು 5 ಅಲ್ಲ 6 ಕ್ರ್ಯಾಬ್ಸ್ನ ಹಾಕ್ಬಿಟ್ಟು ಆ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಹಾಗೆ ಪಾಪ ಒಂದು ಕ್ರ್ಯಾಬ್ ಒಂದು ಸ್ಪೈಡರ್ ಮೇಲ್ಗಡೆ ಹೋಗಿ ಟ್ರೈ ಮಾಡಿದ್ರೆ ಬಾಕಿ ಎಲ್ಲ ಅದ್ರ ಕಾಲನ್ನ ಕಚ್ಕೊಂಡು ಕೆಳಗೆ ಕರ್ಕೊಂಬರಕ್ಕೆ ಟ್ರೈ ಮಾಡ್ತಾರೆ ಅಂತ. ಸೊ ಎಕ್ಸಾಕ್ಟ್ಲಿ ದ ಸೇಮ್ ವೇ it's a crab mentality. If one person tries to climb out of the lid, the rest of them are trying to pull that person back. ನಮ್ಮವರೇ, ನಮ್ಮ ಹಿತ್ತಲ್ ಗಿಡ ಮದ್ದಲ್ಲ ಅಂತ, ಹಂಗೇನೆ ನಮ್ಮವರೇ, ನಮ್ಮ ಜನನೇ ಅಂತ. what do you mean? You have an achievement that you have to be spoken about. You have a biodata that has to be read out, You can't compromise a person's achievements in any platform, in any way. That's called ಔಚಿತ್ಯಂ, ರಂಗಾಕ್ರಮಣೆಯ ಔಚಿತ್ಯ, ಸ್ಟೇಜ್ ಡೆಕೋರಮ್. ಅದನ್ನ ಕಾಪಾಡ್ಕೊಂಡು ಬರಬೇಕು. So anyway, so basically that was the mentality, and I really had to push a lot of Karnataka artists in the sense, make them visible to national level critics. ನಾ ಕ್ರಿಟಿಕ್ಸ್ನ ಕರಿತಾ ಇದ್ದೆ, ಅವಾಗ ಪತ್ರಕರ್ತರನ್ನ ಕರಿತಾ ಇದ್ದೆ. ಅವರೆಲ್ಲ ಬರೆಯೋಕ್ಕೆ ಶುರು ಮಾಡಿದ್ರು ನಮ್ಮವ್ರ ಬಗ್ಗೆ. ಹಾಗಾಗಿ ಇವ್ರಿಗೆಲ್ರಿಗೂ ಕೂಡ ಆಪರ್ಚುನಿಟಿ ಸಿಕ್ತು, ನನಗೂ ಆಪರ್ಚುನಿಟಿ ಸಿಕ್ತು, ಆ್ಯಂಡ್ ನಾವೆಲ್ಲರೂ ಬೆಳೆದ್ವಿ. ಇವತ್ತು ಕರ್ನಾಟಕ ಅಂತ ಅಂದರೆ ಡಾನ್ಸರ್ಸ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ, ಕರ್ನಾಟಿಕ್ ಮ್ಯೂಸಿಷಿಯನ್ಸ್ ಇದ್ದಾರೆ, ಕರ್ನಾಟಿಕ್ ಇನ್ಸ್ಟ್ರೂಮೆಂಟಲಿಸ್ಟ್, ವೋಕಲಿಸ್ಟ್, ಹಿಂದೂಸ್ತಾನಿ vocalists, Hindustani instrumentalists. We are proud of what we are today. But to come to the stage, we had to do a lot of, we had to go through a lot of obstacles. ಕರ್ನಾಟಕದಲ್ಲಿ ಒಂದಿಷ್ಟು ಮಾಡಿದ್ಮೇಲೆ ನೀವು 2004 ಡೆಲ್ಲಿಗೆ ಹೋದ್ಮೇಲೆ ಬಹುಶಃ ಒಂದು ಕೊಳದಿಂದ ಒಂದು ದೊಡ್ಡ ಸಮುದ್ರಕ್ಕೆ ಹೋದಂಗೆ ಆಗಿರಬೇಕು. ನೀವು ಅಲ್ಲಿ ಏನು ಚಾಲೆಂಜಸ್ ಫೇಸ್ ಮಾಡಿದ್ರಿ, ಅದನ್ನು ಹೇಗೆ ನಿಭಾಯಿಸಿದ್ರಿ? ಬಿಕಾಸ್ ಯು ಸೀಮ್ ಟು ಹ್ಯಾವ್ ಡನ್ ವಂಡರ್ಸ್ ಈವನ್ ಇನ್ ಡೆಲ್ಲಿ. Delhi is a dog's world. Dog eats dog. Nobody is allowed to relax. Nobody is allowed to, kind of take it easy and say that, okay, it'll happen for me. Nothing will automatically happen for anybody in Delhi. That is what I have learned. Delhi is a place where people go to work. So, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಜನ್ಮಭೂಮಿ ಕರ್ನಾಟಕ ಆದರೆ ನನ್ನ ಕರ್ಮಭೂಮಿ ಡೆಲ್ಲಿ ಅಂತ, ನ್ಯೂ ಡೆಲ್ಲಿ. ನಾನು ಡೆಲ್ಲಿಗೆ ಹೋದಾಗ something I saw, it was an opportunity given to me that all these main organizations of Delhi, premier cultural institutions, you call them premier cultural institutions, Sangeet Nat Academy, Sahitya Academy, National School of Drama, Indira Gandhi National Center for Arts, Indian Council for Cultural Relations, National Museum, National Gallery of Modern Art, National School of Drama, like I said, Kathak Kendra, all these were in the Mandi House mile, in that 1 mile in Mandi House, from one corner to another corner. And ಯಾರ್ಯಾರು ಫೆಸ್ಟಿವಲ್ಸ್ ಆರ್ಗನೈಸ್ ಮಾಡಿದ್ರೆ ಕೂಡ ಸೇಮ್ ಆರ್ಟಿಸ್ಟ್ನೇ ಆಗ್ತಾ ಇದ್ರು. Like, so for example, ಇವತ್ತು 21st May,
ಸಂಗೀತ ನಾಟಕ ಅಕಾಡೆಮಿ ದೊಡ್ಡ ಸಂಭ್ರಮ, ದೊಡ್ಡ ಉತ್ಸವ. ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸರೋದ್, ಫೈನ್. ನಾಳೆ ICCRದು ಒಂದು ದೊಡ್ಡ ಸಂಭ್ರಮ, ಫೆಸ್ಟಿವಲ್, ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಉಸ್ತಾದ್ ಅಮ್ಜದ್ ಅಲಿ ಖಾನ್ ಅಗೇನ್. So it's like, then you go on looking at the scheduling of the artist, the curating of the artist, and you see that the same artists are performing again and again and again. ನಮ್ಮ mass communication ನಾನು ಓದಿದ್ದು, ಇವ್ರು ಹೇಳಿದ್ರು ನಿಮಗೆ, ಮಾಸ್ಟರ್ಸ್ ಡಿಗ್ರಿ ಇನ್ mass communication. There's a very nice, it says the first thing you need is exposure. I'm talking about platform, exposure for artists, for whatever, for your content, for your brand, for whatever, exposure, right? After exposure, you need to create retention value. How do you create retention value? By repeated exposure. Exposure, repetition. So the second is repetition. So repeating the exposure, you create retention. Retention ಆದ್ಮೇಲೆ recall. ಸೊ ಯಾರಾದರೂ ನಿಂತ್ಕೊಂಡು ಭರತನಾಟ್ಯ ಅಂತ ಅಂದರೆ ಯಾವ ಹೆಸರು ನೆನಪು ಬರುತ್ತೆ ಅಂತಂದರೆ ಪ್ರತಿಭಾ ಪ್ರಹ್ಲಾದ್ ಅಂತ ಆಗಬೇಕಾಗಿದ್ರೆ ಐ ಹ್ಯಾಡ್ ಟು ಗೋ ಥ್ರೂ ಎಕ್ಸ್ಪೋಷರ್, ರಿಪಿಟಿಷನ್ ಆಫ್ ಎಕ್ಸ್ಪೋಷರ್, ರಿಟೆನ್ಷನ್ ಆ್ಯಂಡ್ ದೆನ್ ರೀಕಾಲ್. ಸೊ ಆ ರೀಕಾಲ್ ಸ್ಟೇಜ್ವರೆಗೂ ಬರೋವರೆಗೂ ಯು ಹ್ಯಾವ್ ನೋ ಚಾನ್ಸ್ ಇನ್ ಹೆಲ್ ಟು ಬಿಕಮ್ ಅ ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್. ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. So when I saw this, I went to all of them with a proposal. And I said, ನೀವೆಲ್ಲರೂ festivals ಮಾಡ್ತಾ ಇದ್ದೀರಾ within the Mandi House Mile. And I actually called it the Mandi House Mile. And you're doing so many fantastic festivals. You have such large budgets. Why can't we do a collaborative festival? All of you come on the same festival with me as an NGO, and my organization, a non-government organization, and let us organize India's largest festival, like the Edinburgh Festival, which will knit all your festivals together and bring many others on board also. Not just these people, but all the premier cultural institutions, plus many others. So that was how my proposal got accepted, because that was the year 2006-2007 when India's economic growth, the story of India's economic growth was doing, was feted, was talked about, people proudly said that now India is on the, shining ಆಗ್ಬಿಟ್ಟು ಅದು ಕೆಳಗಡೆನೂ ಹೋಯ್ತಲ್ಲ, ಅದು 2004 ಅಲ್ಲಿ, I think. The shining story was over. But this was like India was on the rise, 2007. Economically it was on the rise. So I said, no economic story is sustainable without a cultural story. So if you have to make India's economic story sustainable, then you have to knit India's cultural story. Because adravargu ನಾವು ಯಾರು India and the artists foreign ಹೋಗ್ತಾ ಇದ್ರೆ, we used to be called ethnic artists. Ethnic dance, Pratibha Prahlad, ethnic dance, right? So I said, no, it's not ethnic dance. It's classical dance of India. It's a mainstream dance. So let's talk about culture as let's mainstream culture, and we'll talk about the India cultural story. So our tagline for Delhi International Arts Festival was where India meets the world. And ಅದರ ಬಗ್ಗೆ ಕೇಳಬೇಕಂತ. ಈಗ ನೀವು ಡೆಲ್ಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಶುರು ಮಾಡಿದ್ಮೇಲೆ ಯು ಟುಕ್ ದಿಸ್ ಫೆಸ್ಟಿವಲ್ಸ್ ಟು ಎ ಡಿಫ್ರೆಂಟ್ ಲೆವೆಲ್. ಮೊದಲೆಲ್ಲ ನ್ಯಾಷನಲ್ ಲೆವೆಲ್ ಅಂದರೆ ಬರೀ ನ್ಯಾಷನಲ್, ಅದರಲ್ಲೂ ನೀವು ಹೇಳ್ದಂಗೆ ಅವರವರೇ ಪರ್ಫಾರ್ಮ್ ಮಾಡ್ತಾಯಿದ್ರು. ಇಲ್ಲಿ ಯು ಸ್ಟಾರ್ಟೆಡ್ ಬ್ರಿಂಗಿಂಗ್ ಆರ್ಟಿಸ್ಟ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್, ಆ್ಯಂಡ್ ದೇ ವರ್ ವರ್ಲ್ಡ್ ಕ್ಲಾಸ್, ಆ್ಯಂಡ್ ಅವರ್ ಪೀಪಲ್ ಹ್ಯಾಡ್ ಟು ಸಿ ಹೌ ಗುಡ್ ದೇ ಆರ್ ಕಂಪೇರ್ ಟು ದೆಮ್. ಆ ಮೈಂಡ್ ಸೆಟ್ಟನ್ನು ನೀವು ಚೇಂಜ್ ಮಾಡಲಿಕ್ಕೆ ಕಷ್ಟ ಆಯಿತಾ, ಹೇಗೆ? So basically, before I started Delhi International Arts Festival, I had, like you said, I was invited to perform in Edinburgh Arts Festival, in Tokyo International Arts Festival, in Adelaide International Arts Festival. So I'd gone there, Korea International Arts Festival, Belgium. So when I saw the way they kind of knit the whole city together, ella kadenu eno aagta irta ittu, it was beautiful. And that was where I got the idea from. And my idea was, let us have ICCR as the international partner at that time. So at that time, Pavan Verma was the DG ICCR, and I was very lucky because I had very nice people in key positions at that particular time.
There was Pawan Verma, there was Parvez Diwan, who was ITDC chairperson, and there was, Mirza Sahib, who was the chairperson of Sangeet Nat Academy. So I took all of them and I said, okay, let's have 4 pillars: international, national, visual arts, performing arts, and let us start this festival. But ICCR ge discerning capacity illilla to invite the best of the best of the best. So yaar embassy or yaar karkonಡ್ ಬರಬೇಕು ಅಂತ ಇರ್ತಾರೋ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ನೇ ಅವರು ಫೀಚರ್ ಮಾಡ್ತಾ ಇದ್ರು. ನಾನು ಹೇಳ್ದೆ ಇಲ್ಲ, ವಿ ಹ್ಯಾವ್ ಟು ಸೆಲೆಕ್ಟ್. ಸೊ ದಟ್ ನಮಗೂ ಎಕ್ಸ್ಪರ್ಟೀಸ್ ಇದೆ ಸೆಲೆಕ್ಟ್ ಮಾಡೋಕ್ಕೆ ಅಂತ. ಬಿಕಾಸ್ ನಾವೇನಾದರೂ ಹೋಗಬೇಕು ಅಂತಂದರೆ ನಾವು ಆರ್ಟಿಸ್ಟ್ ವಿಡಿಯೋ ಕಳಿಸ್ಬೇಕಾಗಿತ್ತು, ನಮ್ಮ ಬಯೋ ಪ್ರೊಫೈಲ್ ಕಳಿಸೋಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ದೇ ವುಡ್ ಕಮ್ ಆ್ಯಂಡ್ ಸಿ ಆರ್ ಪರ್ಫಾರ್ಮೆನ್ಸ್ ಓವರ್ ಹಿಯರ್. We used to perform for them, actually. They would see our performance and then select. I said, if they can come here to select our artists for their festivals, why can't we select their artists for our festival? So that is how I started writing to all the embassies, and I said, please send us the videos of the people that you choose. Among the videos that you send, we will choose who we think is good for our festival. It worked, and we used to have at least about 25-30 foreign contingents perform in Delhi International Arts Festival. And ನೀವು ಹೇಳಿದ್ರಿ 4-5 ಜಾಗದಲ್ಲಿ ಅಂತ ಇಲ್ಲ. It used to be in over 30 venues spread across NCR, Delhi NCR, from heritage monuments to closed auditoriums to amphitheaters to galleries to smaller theaters to parks to whatever. I mean, like small parks, big parks, Dilli Haat kind of places, crafts museum kinds of places. So whichever art I used to figure out ಎಲ್ಲಿ ಫಿಟ್ ಆಗುತ್ತೆ ಅಂತ ಅಲ್ಲಿ ಅದನ್ನು ಮಾಡ್ತಾ ಇದ್ವಿ. To the extent that even we also took art to India Gate, to the lawns around India Gate. ಇವಾಗ ಯಾರನ್ನೂ ಬಿಡಲ್ಲ ಅಲ್ಲಿ, but ಅವಾಗ we could go there with police permissions. So it was a huge festival. It was a huge breakthrough because it was a mindset breakthrough. Yes, it was. It was also something that everyone realized is a possibility. So ICCR realized, Sangeet Nat Academy realized, because ಅಲ್ಲಿವರೆಗೂ ಅವರೆಲ್ಲ ಅವ್ರವ್ರದೇ ಲಿಟಲ್ ಕುಕ್ಕೂನಲ್ಲಿ ಅವ್ರವ್ರದೇ ಕಾರ್ಯಕ್ರಮ ಮಾಡಿಕೊಂಡು they were very happy. But when they realized that collaboration ಮಾಡಿದ್ರೆ you can extend the canvas, you can make it huge, you can make it this story about India, not about ICCR, not about academy, not about some artist, but the story of India. So that is how we started the Delhi. I mean, that's how Delhi International Arts Festival kind of got projected. ಡೆಲ್ಲಿಲಿ ನೀವು ಹೇಳ್ದಂಗೆ ಒಂದು ವೆಸ್ಟ್ ಇಂಟ್ರೆಸ್ಟ್ ಥರ ಬೆಳೆದು ಬಿಟ್ಟಿತ್ತು. ಆ್ಯಂಡ್ ಈ ಬ್ರೋಕ್ ದಟ್ ಎಂಟೈರ್ ದಿಸ್ ಥಿಂಗ್. ಆ್ಯಂಡ್ ಯು ಆರ್ ಸಂಬಡಿ ಫ್ರಮ್ ಕರ್ನಾಟಕ. ಆ್ಯಂಡ್ ದಿಸ್ ಹೂ ಇಸ್ ದಿಸ್ ಗರ್ಲ್ ಕಮ್ ಹಿಯರ್ ಆ್ಯಂಡ್ ಡಿಸ್ಟರ್ಬ್ ದ ಹೋಲ್ ಎಕೋಸಿಸ್ಟಮ್. ಅದನ್ನು ವಾಟ್ ವಾಸ್ ದಿ ಬ್ಯಾಕ್ಲಾಶ್ ದಟ್ ಯು ಫೇಸ್ಡ್? ಅದನ್ನು ಹೇಗೆ ಫೇಸ್ ಮಾಡಿದ್ರು? ಬ್ಯಾಕ್ಲಾಶ್ ಗಿಂತ ಇಟ್ ಇಸ್ ಫನಿ ಸ್ಟೋರಿ ಬಿಕಾಸ್ ಐ ಥಿಂಕ್ ಇಟ್ ವಾಸ್ ಅನ್ ಅಡ್ವಾಂಟೇಜ್ ದಟ್ ಐ ವಾಸ್ ಫ್ರಮ್ ಕರ್ನಾಟಕ. And that I did not know who liked who and who hated who. I mean, when you say vested interest groups, you have to know that Yorala Vatke idare. This is one group, and this group hates that group, so and so hates. I didn't know. So I would go to them and say, look, I don't know who you hate or who you love, but I am here to propose something. So please accept it. So a lot of them could not say no to me because I was not asking them for money. I was asking them for collaboration, for doing the things that they were supposed to do, like they were mandated to do. Academy the mandate ಇದೆ, ICCR the mandate ಇದೆ. ಅವ್ರದೇ ಮ್ಯಾಂಡೇಟ್ನ ನೀವು ಮಾಡಿ ನಾನು ಫ್ರೀಯಾಗಿ ನಿಮಗೆ ಕ್ಯೂರೇಟ್ ಮಾಡಿಕೊಡ್ತೀನಿ, ನಿಮ್ಮ ಹೆಸರೇ ಹಾಕ್ತೀನಿ, ನಿಮ್ಮ ಲೋಗೋನೇ ಹಾಕ್ತೀನಿ, ಡೋಂಟ್ ವರಿ. ಬಟ್ ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್ ಲೋಗೋ ಹಾಕೋಣ ಬಿಕಾಸ್ ಇಟ್ಸ್ ಅಬೌಟ್ ಇಂಡಿಯಾ ಸ್ಟೋರಿ. ಬಿಕಾಸ್ ಎಡಿನ್ಬರಾ ಫೆಸ್ಟಿವಲ್, ಟೋಕಿಯೋ ಇಂಟರ್ನ್ಯಾಷನಲ್ ಎಲ್ಲ ಹಾಕ್ತಿದ್ರು, ಶಾಂಘೈ ಇಂಟರ್ನ್ಯಾಷನಲ್ ನೀವು ಹೇಳಿದ್ರಿ, ಆಲ್ ದೀಸ್ ಫೆಸ್ಟಿವಲ್ಸ್. ನಾವು ಡೆಲ್ಲಿ ಇಂಟರ್ನ್ಯಾಷನಲ್ ಕ್ರಿಯೇಟ್ ಮಾಡೋಣ ಅಂತ. But avaga it's a very nice, I mean, Sheila Dikshit was the chief minister of Delhi, right? So she heard that I was doing this festival and I went to her office with the proposal and I'd spoken to her. She was very enthusiastic. Then she called me back and she said, Pratibha, don't try all this. Many governments have tried. Many academies have tried. They've all failed. It's too big. So don't do all this. I said, ma'am, please trust me. This once, please trust me, and let us see what happens, because if we don't try, we'll never find out whether we can do it or not. She said okay to me. Okay, so I was very happy that she had said okay. I had a lot of respect for her, a lot of regard. She was a very nice person.
I mean, generally very nice, very pleasant kind of a person to talk to. But after a week, she called me and she said, Pratibha, I don't know why you're trying to do something in Delhi. You're not even from Delhi. You're from Bangalore. Why don't you go back to Bangalore and try there? She said. So I said, ma'am, forgive me, but even you're not from Delhi. You're from Kashmir. So, then you will have to go back to Kashmir and try to become the chief minister there. So that logic doesn't work. That is Pratibha. Yeah, but I just said it and she was so kind of taken aback. And then I realized, Sharmishta Mukherjee told me, Sharmishta Mukherjee was my fellow founder trustee of Forum for Art Beyond Borders. Pranab Mukherjee's daughter. She's a good friend of mine. So Sharmishta Mukherjee later told me that some vested interests groups in Delhi had gone to Sheila Dikshit and said, why should a girl from Bangalore come and do this festival in Delhi? So that is why she had responded in that manner. Yeah. ಈ ರಾಜಕೀಯಗಳು ಅದು ಇದೆಲ್ಲ ಬಿಟ್ಟು ನಿಮ್ಮ ಒಂದು ಒಳ್ಳೆ ಕೆಲವು ಪ್ರೊಡಕ್ಷನ್ ಬಗ್ಗೆ ನೀವು ಮಾತಾಡಬೇಕು ಅಂತ ನನ್ನ ಆಸೆ. ಐ ಥಿಂಕ್ ತುಂಬ ಇನಿಷಿಯಲಿ ನೀವು ಮಾಡತಕ್ಕಂಥದ್ದು ತುಂಬ ಮೆಚ್ಚುಗೆ ಗಳಿಸ್ತದಂಥದ್ದು ಗೋಕುಲ ನಿರ್ಗಮನ ಕೃತಿ ಆಧಾರಿತಂಥ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ. ಅದನ್ನು ಹೆಂಗೆ ನೀವು ಕನ್ಸೆಪ್ಷಲೈಸ್ ಮಾಡಿದ್ರಿ? ಸೊ ನಿಮ್ಮ ಎಷ್ಟು ಜನಕ್ಕೆ ಜ್ಞಾಪಕ ಇದ್ದಾವೆ ಗೊತ್ತಿಲ್ಲ, ಬಟ್ ದೇ ಯೂಸ್ ಟು ಬಿ a political commentator, culture political commentator called D.R. Nagaraj. Remember him? So I met him, casually once, and he was talking to me and he said, Pratibha, there's an essay that K.V. Subarna has written on Gokula Nirgamana, Putina's Gokula Nirgamana, and it talks about Marxian philosophy, of village India and urban India, and how Krishna represents village India when he's in Gokul. But when he moves to Mathura, he becomes a politician, statesman, and he forgets the village. So we're looking at 1947, when India gets her independence. There's a renewed energy, resurgence. The policy makers, are they going to integrate village India with urban India or not? That was what K.V. Subarna's essay was on Gokula Nirgamana. It's a very beautiful essay. I think it's available in public domain, and those of you who want to read should read that. So he gave it to me and he said, please read this and get back to me. I read it. I was fascinated by how he had applied Marxian philosophy to Puti Narasimhachar's, Padya, and I really was fascinated. When I get fascinated with something, I don't let that person sleep. Or I don't let that person go away. So I kept calling Nagaraj. I said, Nagaraj, avare coffee kudiyana. Nagaraj, avare meet martira, I'll meet martira, I'll meet martira. He did actually, and he gave me a lot of suggestions, and I told him, nanu idu nritya samyoshane ಮಾಡಬೇಕು ಅಂತ ಇದ್ದೀನಿ ಅಂತ. So we wrote down a script and all that, and Shivu helped me. He's a fantastic musician. I've known him for more than 40 years. He has ideas that are beyond the classical. I mean, all of us know Shivu as a classical, strong, staunch classical musician, but he has extraordinary ideas, for composing. So many of my dance productions have been composed by Shivu. The music for it has been composed by Shivu. And Shivu ಕೂಡ ನಾನು ಜಾಸ್ತಿ ಟೈಮ್ ಕೊಡಲ್ಲ ಅಲ್ವಾ ಶಿವು? ನಾನು ಫೋನ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಕ್ ಬರ್ತಾ ಇದ್ದೀನಿ, ನನಗೆ ರೆಕಾರ್ಡಿಂಗ್ ಬೇಕು ಅಂತ. ನಂಗೆ ಯಾಕೆ ಮೇಡಮ್, ನೀವು ಯಾಕೆ ಒಂದು 5-6 ತಿಂಗಳು ಇರಲ್ಲ, ಆರಾಮಾಗಿ ಮಾಡ್ಬೋದಲ್ವಾ ಅಂತ. ಇಲ್ಲ, 5-6 ತಿಂಗಳು ಟೈಮ್ ಇಲ್ಲ ಶಿವು, 5 ದಿವಸ. We have to do it. So that is how we did. But Gokula Nirgamana, Call of the Flute I called it, because Krishnana Kolalna Kare. That was my refrain. Adon popular film music kuda ಆಗಿತ್ತು ಅವಾಗ. ಸೊ ಕೃಷ್ಣನ ಕೊಳಲ್ನ ಕರೆ. ಆ ಕೃಷ್ಣನ್ ಕೊಳಲ್ನ ಕರೆ ಏನು? ಅವನು ಗೋಕುಲ ಬಿಟ್ಟು ಮಥುರಾಗೆ ಹೋದಾಗ he leaves his flute behind, and that flute symbolizes village India, right? And he leaves Radha behind, so he does not come back to Gokul even once. Krishna never comes back. Krishna, the artist Krishna, the playful Krishna, the joyous Krishna, happy Krishna, lover Krishna,
Krishna who was, in the environments of Vrindavana, Gokula, that ecology, environment, everything you can see there. Living with birds, animals, trees, everything. Krishna, matte kanisbarala. Because then he becomes, he hogtane, comes and says, he becomes a politician, Dwarkadisha. He becomes all that. Finally, Kurukshetra war, he becomes a statesman. He never is an artist. He never picks up the flute and plays lilting, beautiful music again. And that was what, was Krishnana Korina Kare. And I presented that in 1998 after my children were born, actually. And yeah, it was exciting for me to do it. I don't know how exciting it was for Shivu, but it was exciting for me. ನೀವು ಕೃಷ್ಣನ ಇನ್ನೊಂದು ಮಜಲನ್ನ ಎಕ್ಸ್ಪ್ಲೋರ್ ಮಾಡಿದ್ದು ಕೃಷ್ಣಸ್ ವಿಡೋಸ್. ಹೌದು. ಹೌ ಡಿಫ್ರೆಂಟ್ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್? ಸೊ ನಿಮಗೆ ಒಂದು ನಾನು ಹೇಳಬೇಕು, ನನ್ನ ಜನರೇಷನ್ ಡಾನ್ಸರ್ಸು ಇಲ್ಲ ನನ್ನ ಸೀನಿಯರ್ ಡಾನ್ಸರ್ಸ್, ನನಗಿಂತ ಸೀನಿಯರ್ ಜನರೇಷನ್ ಡಾನ್ಸರ್ಸು, ಅವರು ನೃತ್ಯ ಸಂಯೋಜನೆ ಅಂತ ಮಾಡಿದ್ರೆ ರಾಮಾಯಣ ಮಹಾಭಾರತ ಅಂತ ರೆಗ್ಯುಲರ್ ಸ್ಟೋರೀಸ್ ಆಫ್ ರಾಮ, ರೆಗ್ಯುಲರ್ ಸ್ಟೋರೀಸ್ ಆಫ್ ಮಹಾಭಾರತ ಹಂಗೆ ಯಾವ್ದಾದ್ರು ಇದ್ಬಿಟ್ಟು ಮಾಡ್ತಾ ಇದ್ರು. It didn't excite me. Rama is Rama, Sita is Sita, Lakshmana is Lakshmana, and they go and Ravana ಮಾಡ್ತಾರೆ. ಸರಿ, ಸ್ಟೋರಿ ನಾವು ತುಂಬಾ ಸತಿ ಕೇಳಿದೀವಿ, ತುಂಬಾ ಸತಿ ನೋಡಿದೀವಿ. ತಿರ್ಗಾ another dance drama of the same thing. Same with ಮಹಾಭಾರತ. ಯಾವ್ದಾದ್ರು ಒಂದು ಅಂಶ ತಗೊಳ್ಳೋದು, ಆ ಅಂಶನ ಕೊರಿಯೋಗ್ರಾಫ್ ಮಾಡಿ ಹಾಕೋದು. I said no, if I do any choreographic work, it has to have original thought and original content. Otherwise I won't do it. So ನಾನು ಬೃಂದಾವನ್ಗೆ ಹೋಗಿದ್ದೆ ಪರ್ಫಾರ್ಮ್ ಮಾಡೋಕ್ಕೆ ಇನ್ 2000. ತುಂಬ ಕಡೆ ಹೋದೆ ಬೃಂದಾವನಲ್ಲಿ. ಇಲ್ಲಿ ಕೃಷ್ಣ ಗೋಪಿಕಾಸ್ ಜೊತೆ ನೃತ್ಯ ಮಾಡಿದ್ದು, ಇಲ್ಲಿ ಕೃಷ್ಣ ಕಾಳಿಯ ಮರ್ದನ ಮಾಡಿದ್ದು, ಇಲ್ಲಿ ಕೃಷ್ಣ ಅವನು ಇದು ಗೋವರ್ಧನಗಿರಿ ಎತ್ತಿದ್ದು ಅಂತೆಲ್ಲ ತುಂಬ ಸ್ಟೋರೀಸ್ ಎಲ್ಲ ಹೇಳಿದ್ರು ನಾನು ಬೃಂದಾವನ್ ಯಾತ್ರೆ ಮಾಡಿದಾಗ. ಬಟ್ ನನಗೆ ಪಾಪ ಯಾವ ಗೋಪಿಕಾನೂ ಕಾಣಿಸ್ಲಿಲ್ಲ ಅಲ್ಲಿ. ನಾನು ರೊಮ್ಯಾಂಟಿಸೈಸ್ ಮಾಡಿ ಇಷ್ಟೊಂದು ವರ್ಷ ಗೋಪಿಕಾ, ಕೃಷ್ಣನ್ ಗೋಪಿಕಾ ಅಂತೆಲ್ಲ ಏನೇನು ನಾನು ರೊಮ್ಯಾಂಟಿಸೈಸ್ ಮಾಡಿದ್ನೋ ನನ್ನ ಮೈಂಡಲ್ಲಿ, ಅಲ್ಲಿ ನಂಗೆ ಏನೂ ಕಾಣಿಸ್ಲಿಲ್ಲ ವಿಜುವಲಿ. ಫೈನಲಿ ಮಥುರಾಗೆ ಬಂದರೆ ಅಲ್ಲಿ ಬರೀ ವಿಮೆನ್ ಇನ್ ವೈಟ್, widows. They were all widows. And their stories were very, very sad. They were discarded by their families. Some were young widows, some were middle-aged widows, some were old widows. And the families had asked them to leave. They were discarded. So they came in search of Krishna to Mathura. Idre Mathurage yaak barbeku, Bengalurige barbodagittallva. Bengalurige barliಲ್ಲ ಅವರು. ಮಥುರಾಗೆ ಹೋದರು in search of Krishna. That elusive Krishna, that romantic Krishna, that Paramatma Krishna, that Krishna who frolicked with the gopis, that Krishna who played the flute, that Krishna who danced on the banks of Yamuna, that Krishna who danced on Kaliya's the serpent's hood, that Krishna who lifted Govardhana. They went in search of that Krishna, but that Krishna was not there. The Purohits and the Pandas exploit them even today. There are many NGOs working in Vrindavan. They're called Vrindavan Widows, Guild of Service, trying to rehabilitate all these widows in Vrindavan. So I said, if the Gopikas of Krishna, the gopis of Vrindavan, the Gopikas of Krishna could be called Krishna's gopis, why can't we call the widows of Vrindavan Krishna's widows? So I did a dance production on Krishna's widows. Pavan Verma wrote the English translation for me. And we took other pieces also. I think the music for that also was composed by Shivu. And it was also a very challenging piece because the idea was very different from the norm, of what you think of Krishna. But when I presented this performance in Kamani Auditorium, there was a huge riot outside the theatre. I still remember. It was 2001. And hall alli L.K. Advani, Dr. Murli Manohar Joshi, anta avaru tumba jana idru. Horgade dhoddu idu shouting, people shouting and screaming. So ಯಾಕೆ ಏನಾಗ್ತಾ ಇದೆ ಅಂತ ಯಾರೋ ಒಬ್ಬರು ಕೇಳ್ತಾ ಇದ್ರು. ಅವಾಗ ಮಾತಾಡ್ತಾ ಹೇಳ್ತಾ ಇದ್ರು, Pratibha has called this production Krishna's Widows. And that is what the objection is for, because Krishna is our immortal deity. He's our Parama Purusha, Paramatma. How can
She, by calling the women widows, Krishna's widows, she implies that Krishna is dead. How can Krishna die? Because Krishna is, omnipresent, omniscient, And he has immortal. left them behind in despair. Yeah. He said, how can, that is what the protest was about. So I explained why I called the widows of Vrindavan Krishna's widows, exactly what I said just now. And many of those people who had come to protest, I called them inside to come and watch the performance. It was a dark performance. And strange, I met Shri B.L. Shankar recently. I did Eka Aneka Festival, March 1st in Chitrakala Parishad after many years. And B.L. Shankar ಅವರು S.M. ಕೃಷ್ಣ ಅವ್ರನ್ನ ಕರೆಯೋಕ್ಕೆ ಅವ್ರ ಮನೆಗೆ ಹೋಗಿದ್ರು. ಅವ್ರು ಹುಷಾರಿರ್ಲಿಲ್ಲ, ಅದಕ್ಕೆ ಅವ್ರು ಬರಲಿಲ್ಲ, ಬಟ್ ಅವ್ರಿಗೆ ಕರೆಯೋಕ್ಕೆ ಹೋಗಿದ್ರಂತೆ. ಅವಾಗ S.M. ಕೃಷ್ಣ ಅವ್ರು ಹೇಳಂತೆ, ಏನು ಪ್ರತಿಭಾ ಕೃಷ್ಣಾಸ್ ವಿಡೋಸ್ ಮಾಡ್ತಾ ಇದ್ದಾರಾ ಅಂತ. ಸರ್ ಇಲ್ಲ ಸರ್, ಕೃಷ್ಣಾಸ್ ವಿಡೋಸ್ ಯಾಕೆ ಮಾಡ್ತಾರೆ ಶಿವರಾತ್ರಿ ದಿವಸ? ಇಲ್ಲ, ಅದು ಮಾಡ್ತಾ ಇಲ್ಲ ಅವರು ಅಂತ. ಬಿಕಾಸ್ ವೆನ್ ಐ ಕೇಮ್ ಅಂಡ್ ಪ್ರೆಸೆಂಟೆಡ್ ದ್ಯಾಟ್ ಇನ್ ಕಲಾಕ್ಷೇತ್ರ, Mr. Krishna was the chief minister. He was horrified that I could, do something like this, which was like a dark comedy. I mean, he said, how it's so dark. It's a funeral procession. It's not a happy dance. Because in our minds, we think that dance is happy, dance is glamorous, dance is, beautiful. Dance is disconnected from reality. So it's okay, classical dance, ಅದೇ ಒಂದು ಸ್ಥಾನ ಇದೆ, ಮಾನ ಇದೆ, ಮರ್ಯಾದೆ ಇದೆ. ನಾವು ನಮ್ಮ ರಿಯಲ್ ಲೈಫ್ ಬೇರೆ ಅಂತ. But I think art has the power to communicate and, tell people in a stark fashion what reality is. ಈಗ 75th ಆನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ ನಡೀತಾ ಇದೆ. ಆಜಾದಿ ಕೆ ಅಮೃತ್ ಮಹೋತ್ಸವ್ ಅಂತ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ನಾನು ಏನೇನು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನೋಡಿದೆ. ಭಾಳ ಎಲ್ಲ ವೆರಿ ಗವರ್ಮೆಂಟಿಶ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್. ಇದೇ ಸಮಯದಲ್ಲಿ ಒಂದು ತುಂಬ ಉಚಿತವಾದಂಥ ಒಂದು ನೀವು ಕೊರಿಯೋಗ್ರಾಫ್ ಮಾಡಿ ವಾರಿಯರ್ ವಿಮೆನ್ ಅಂತ ಹೇಳಿ ನಾನು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಇಟ್ಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಐಡಿಯಾ ಅಂತ ಅನ್ನಿಸ್ತು. ಇಂಡಿಪೆಂಡೆನ್ಸ್ಗಾಗಿ ಹೋರಾಟ ಮಾಡಿದಂಥ ಮಹಿಳೆಯರು ಅವರ ಬಗ್ಗೆ ಒಂದು ಬ್ಯೂಟಿಫುಲಿ ಕೊರಿಯೋಗ್ರಾಫ್ ಕಾರ್ಯಕ್ರಮ ಮಾಡ್ತೀನಿ. ನನ್ನ ಡೈಲಿ ಸ್ನೇಹಿತರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ಗಾಟ್ ಎ ಸ್ಟ್ಯಾಂಡಿಂಗ್ ಒವೇಷನ್ ಅಂಡ್ ಬೀನ್ ಜಸ್ಟ್ 2 shows and it was done. How did you conceptualize? Who are the people, warriors, ಯಾರನ್ನು ಸೆಲೆಕ್ಟ್ ಮಾಡಿದ್ರಿ? ಆನ್ ವಾಟ್ ಬೇಸಿಸ್ ಯು ಸೆಲೆಕ್ಟೆಡ್? ಸೊ ನೀವು ಏನ್ ಪಾತ್ರ ಮಾಡಿದ್ರಿ? ಐ ಥಿಂಕ್ ನೀವು ಝಾನ್ಸಿ ರಾಣಿ. ನಾನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಾಡಿದ್ದು. ಆದ್ರೆ ನೀವು ಕಿತ್ತೂರು ರಾಣಿ ಆಗ್ಬೇಕಾಗಿತ್ತಲ್ಲ? ಆಗ್ಬೋದಾಗಿತ್ತು. ಕರ್ನಾಟಕಕ್ಕೆ ಬಂದಾಗ ನೀವು ಇನ್ವೈಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ಕಿತ್ತೂರು ರಾಣಿನೇ ಆಗ್ತೀನಿ ಅವಾಗ. ಬಟ್ ಡೆಲ್ಲಿಲಿ ಝಾನ್ಸಿ ರಾಣಿ ಪಾತ್ರ ಮಾಡಿದ್ದು ನಾನು. ಐ ಟೆಲ್ ಯು ವಾಟ್ ಹ್ಯಾಪನ್. ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಪ್ಯಾಂಡಮಿಕ್ ಟೈಮಲ್ಲಿ ಶುರು ಮಾಡಿದ್ರು. ಅದು 2 years ಲಾಂಗ್ ಸೆಲೆಬ್ರೇಷನ್ ಅಂತ. 2 year ಲಾಂಗ್ ಏನೂ ಆಗಲಿಲ್ಲ, ಬರೀ ಆನ್ಲೈನ್ ನೀವು ಹೇಳ್ದಂಗೆ ರೆಗ್ಯುಲರ್ ಗವರ್ಮೆಂಟ್ ಪ್ರೋಗ್ರಾಮ್ಸ್. ಡಿಸೆಂಬರ್ ಜಾನ್ವರಿ ಹಾಗೆ they said they're going to open up the sector. There was talk of it. The sector opened up only on the 7th of February, but there was talk of it. When there was talk of it, I said I should do something special for Azadi Ka Amrit Mahotsav. And I have always been interested in gender issues, gender portrayal, portraying the feminine gender in its rightful place, right? So I was wondering what I could do for Azadi Ka Amrit Mahotsav, and I chose this topic, Warrior Women of Bharat. It couldn't be too long, so I had to select the women. It had to be pan-Indian, so it had to be from various regions of India, various languages, various regions of India. So I thought about 2 women from South India who fought the East India Company, much before. So Ali Velu Nachiyar from Shivaganga and Kittur Rani Chandamma. Avaribarna choose ಮಾಡ್ಕೊಂಡೆ as like East India Company time ಅಲ್ಲಿ. Then we come to the first war of Indian independence, the 1857 war. The most prominent, there were lots of people of the 1857 war, and so I chose Avanti Bai, Rani Avanti Bai from Ramgarh, Madhya Pradesh, who's not known very much, and Begum Hazrat Mahal of Awadh.
She was Wajid Ali Khan's second wife. And Wajid Ali Khan was busy playing cards and, and having his own harem, and he gave his land to the British happily. But Begum Hazrat Mahal wanted her son to be the Waris, the king. So she fights the British. And then, of course, Jhansi Rani Lakshmi Bai. There can be no story of warrior women of Bharat without the story of Lakshmi Bai, she being among the most famous and the most valorous of them all. So these three women I took from the 1857 period, so 19th century. And then I wanted to take someone from the just before independence, right? So Gandhi, somebody who was influenced by Gandhi's Quit India movement. This lady called Kanakalata Barua from Guwahati, a chick hudgi, 17-year-old hudgi. She joins a group called Mrityu Vahini. Do or die was the slogan of Mahatma Gandhi at that time, Quit India movement, do or die. So she joins Mrityu Vahini and she goes to hoist the flag. It's not the Indian national flag. It was that flag with the charaka, with Gandhiji's charaka, nam India flag, first our Quit India movement time ali. While she's trying to hoist that flag with her group, she's shot dead by the police of British Raj. And she dies. And 2 weeks from then was her marriage. So the girl did not even care about the fact that she was going to get married or whatever. Her commitment to Mother India was so much. Her commitment to the freedom of our land, the freedom of our country was so much that she risked her life to hoist that flag during the Quit India movement. So we had to honor her. And she's from Guwahati. So after her, I took Captain Lakshmi Sehgal of the Indian National Army, because amongst all these women, Captain Lakshmi Sehgal was the only woman who was like you and me. She was an educated woman, doctor, went to Singapore. She was a gynecologist. And then Subhash Chandra Bose calls for women army, Jhansi Rani Regiment, a women's army. And she joins the Jhansi Rani Regiment and becomes a captain. So from Dr. Lakshmi Sehgal, she becomes Captain Lakshmi Sehgal and, and fights the British. Of course, she's also the only one who sees our national flag rise in our country. And that to me is a very, very moving moment. So we had to celebrate her. So I took 6 classical styles from 6 regions of India and the contemporary dance style of India, which nobody takes when they do a dance production. When they do a dance theatre production, normally we don't take contemporary dance of India. So I took Anita Ratnam to do Captain Lakshmi Sehgal as a contemporary woman portraying, her image through contemporary dance. And yes, we got a standing ovation. We had people crying. We had people saying that we've never read in our history books. We didn't know. Everybody knows the story of Jhansi Rani Lakshmi Bai, but they don't know the story of the other women. North India has never heard of Kittur Rani Channamma or Velu Nachiyar. South India has never heard of Begum Hazrat Mahal or Kanakalata Barua. So we had to integrate this and make it pan-Indian and make it into a dance theatre. And it was really well done. And hopefully, fingers crossed, we'll be traveling with it. Sure. To many countries. We would like to see it in Bangalore as soon as possible. Please invite Madi Namna. Bartiri, nimge helta idare. ಮನಬಿಚ್ಚಿ ಮಾತಾಡಿದ್ದಕ್ಕೆ ನಿಮಗೆ ವಂದನೆಗಳು ಮತ್ತು ಅಭಿನಂದನೆಗಳು. ಥ್ಯಾಂಕ್ ಯು. ಹಾಂ, ಆಡಿಯನ್ಸಲ್ಲಿ ಯಾರಾದರೂ ಪ್ರಶ್ನೆ ಕೇಳೋದಿದ್ರು ಕೆಲವರು ಕೇಳು. ಪ್ರಶ್ನೆ ಕೇಳೋರು ಕೈ ಮೇಲೆ ಎತ್ತಿದ್ರೆ ಮೈಕ್ ನಿಮ್ಮ ಹತ್ರ ಬರುತ್ತೆ. ತಮ್ಮ ಹೆಸರು ಪರಿಚಯ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿ. ಪ್ರಶ್ನೆ ಚಿಕ್ಕದಾಗಿರಲಿ ಪ್ಲೀಸ್. ನಮಸ್ತೆ, ನಾನು ಡಾಕ್ಟರ್ ಸತ್ಯನಾರಾಯಣ ಅಂತ. ಪ್ರತಿಭಾ ಪ್ರಹ್ಲಾದ್ ಅವರು ಬಹುಶಃ 1990 ಪರಿಚಯ. ಅವರ ಜೊತೆ ವಾಲಂಟಿಯರ್ ಆಗಿ ವರ್ಕ್ ಮಾಡಿದ್ದೀನಿ. ಅವರು ನಮ್ಮ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದಿದ್ದಾರೆ. ನಾನು 6 ವರ್ಷ ಡೆಲ್ಲಿಲಿದ್ದಾಗ ಅವರ ಪ್ರತಿ ಡೆಲ್ಲಿ ಫೆಸ್ಟಿವಲ್ಗೆ ನಾನು ಹೋಗ್ತಾ ಇದ್ದೆ. ಪುರಾಣ ಕಿಲಾ ಇರ್ಬೋದು, ಸ್ಟ್ಯಾಂಡ್ ಆಡಿಟೋರಿಯಂ ಇರ್ಬೋದು. ಡೆಲ್ಲಿಲಿ ಕಾರ್ಯಕ್ರಮ ಮಾಡೋದಂದ್ರೆ ಎಷ್ಟು ಕಷ್ಟ ಅಂದರೆ, ನಾಳೆ ಪ್ರೋಗ್ರಾಮ್ ಇದ್ರೂ VIP ಮೂಮೆಂಟ್ ಏರಿಯಾದಲ್ಲಿ ಇವತ್ತು ಸಾಯಂಕಾಲ ತನಕ ಪರ್ಮಿಷನ್ ಸಿಕ್ಕಲ್ಲ. ಒನ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್. ಅನುಪಮ್ ಕೇರ್ ಫಂಕ್ಷನ್ ಕೂಡ ಕ್ಯಾನ್ಸಲ್ ಆಗಿದೆ. ಅಂತಹ ಜಾಗದಲ್ಲಿ ಇವರು ಆ ಫೆಸ್ಟಿವಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಬಹುಶಃ ರಾಮಕೃಷ್ಣ ಉಪಾಧ್ಯಾಯರು
ಒಂದು ಪ್ರಶ್ನೆ ಕೇಳಲಿಲ್ಲ, ಆ ಪ್ರಶ್ನೆ ನಾನು ಕೇಳಬೇಕು. ನೀವು ಬ್ಯಾಂಗ್ಳೂರಿನಲ್ಲಿ ಒಂದು ನೃತ್ಯ ಗ್ರಾಮ ಅಥವಾ ಡ್ಯಾನ್ಸ್ ವಿಲೇಜ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ನೃತ್ಯ ಗ್ರಾಮ ಶುರು ಮಾಡಿರೋದು ಪ್ರತಿಮಾ ಬೇಡಿ, ಅದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ರಾಮಕೃಷ್ಣ ಹೆಗ್ಡೆ ಅವರು. ನಿಮಗೆ ಗೊತ್ತಿರ್ಬೇಕಲ್ವಾ, ನಾನು ನೃತ್ಯ ಗ್ರಾಮ ಶುರು ಮಾಡಬೇಕು ಅಂತ ಇಲ್ಲ, ನಂದೆಲ್ಲ ಗ್ರಾಮ ಲೆವೆಲೇ ಅಲ್ಲ, ನಂದು ಅಂತಾರಾಷ್ಟ್ರೀಯ ಲೆವೆಲ್ ನಾನು ಯೋಚನೆ ಮಾಡಿದೆ. ಬೆಂಗಳೂರಲ್ಲಿ ಮಾಡಬೇಕು ಅಂತ ನಾನು ಐ ವಾಂಟ್ ಟು ಹ್ಯಾವ್ ಅ ಸ್ಟೇಟ್ ಆಫ್ ದಿ ಆರ್ಟ್ಸ್ ಕಲ್ಚರಲ್ ಕಾಂಪ್ಲೆಕ್ಸ್ ಇನ್ ಬ್ಯಾಂಗ್ಳೂರ್ ಇನ್ ದ ನೇಮ್ ಆಫ್ ರಾಮಕೃಷ್ಣ ಹೆಗ್ಡೆ, and I'm looking for funds for that. Yeah, I'm looking for people to collaborate. ನಾನು ಯಶಂಕರ್. ಕಲಾವಿದರು ಪರಸ್ಥಳಕ್ಕೆ ಜರ್ನಿ ಮಾಡಬೇಕಾದ್ರೆ ಕನ್ಸೆಷನ್ ಅದನ್ನು ಕೊಟ್ಟವರೇ ಇವರು ಅಂತ ನನಗೆ ಜ್ಞಾಪಕ. ಥ್ಯಾಂಕ್ ಯು. ಅದು ಇವಾಗ ಸದ್ಯದಲ್ಲಿ ಇದೆಯೋ ಅಥವಾ ಕೊರೋನಾಯಿಂದ ಮುಂದಕ್ಕೆ ಹೋಗಿದೆಯೋ ಗೊತ್ತಿಲ್ಲ. ಅದೇನಾದರೂ ಆಗದೆ ಇದ್ದರೆ ತಿರುಗಿ ಅದನ್ನು ಯಾವ ರೀತಿ ಮಾಡಬಹುದು ಅಂತ ಇಲಾಖೆಯವರು ಅದ್ರ ಕಡೆ ಗಮನ ಕೊಡ್ಬೋದು ಅನ್ಸುತ್ತೆ. ಥ್ಯಾಂಕ್ ಯು. ಆಲ್ ಓವರ್ ಇಂಡಿಯಾ ಟ್ರೈನ್ ಟ್ರಾವೆಲ್ ಕನ್ಸೆಷನ್ ನಾನು 95 ಇಂದ ಶುರು ಮಾಡಿದ್ದು ನಾನು ಅದನ್ನು ಅವ್ರು ಹೇಳಿದ್ದು. ಥ್ಯಾಂಕ್ ಯು ಶಂಕರ್. ಅವ್ರು ಶಂಕರ್ ಅವರು ನಿಮಗೆ ಗೊತ್ತಿರಬೇಕು, ಎಸ್ ಶಂಕರ್. ಯಾ. ಬೇರೆ ಯಾವ್ದಾದ್ರು ಪ್ರಶ್ನೆಗಳು ಇದೆಯಾ? ಹಾಯ್ ಆಂಟಿ. ಹಲೋ. ಶಾಸ್ತ್ರೀಯ ನೃತ್ಯದಲ್ಲಿ ತಗ್ಗಿ ಬಗ್ಗಿ ನಡೆಯೋದು ಸಹಜ. ನಮಗೆ ಚಿಕ್ಕಂದ್ರಿಂದ ಅದು ಗುರುಗಳು ನೋಡಿ ದೊಡ್ಡವ್ರು ನೋಡಿದ ತಕ್ಷಣ ಬಗ್ಗಿ ಬಗ್ಗಿ ನಡೆಯೋದು. ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಿದ್ದೀನಿ. ವೆನ್ ಯು ವಾಕ್ ಯು ಓನ್ ದ ಪ್ಲೇಸ್. ಆ ಆಟಿಟ್ಯೂಡ್, ಡಿಡ್ ಸಿಚುಯೇಷನ್ಸ್ ಫೋರ್ಸ್ ಯು ಇನ್ ಟು ಇಟ್ ಆರ್ ವೆರ್ ಯು ಆಲ್ವೇಸ್ ಎ ವೆರಿ go-getter from the beginning? Go-getter is a very stupid word. It's a very banal, stupid word. Yeah? So you should never use it in formal conversation. Having said that, the first thing your dance teacher tells you is keep your spine straight, keep your head high, and walk. You're supposed to be a dancer. How can a dancer walk around with her spine bent? And like you said. So ದೊಡ್ಡವರು ಅಂತ ಅಂದ್ರೆ ಆ ದೊಡ್ಡವರು perception created by others. It's a perception, it's not a reality. ನಮ್ಮ ಸಂಸ್ಕೃತಿಲಿ ನಾವು ತುಂಬಾ ದೊಡ್ಡ ವ್ಯಕ್ತಿ ನೋಡಿದಾಗ ನಾವು ನಮಸ್ಕಾರ ಮಾಡ್ತೀವಿ. that's our culture. ನಮ್ಮ ಗುರುಗಳೇ ಆಗಿರ್ಲಿ, ಇಲ್ಲ ಬೇರೆಯವ್ರ ಗುರುಗಳಾಗಿರ್ಲಿ, ಇಲ್ಲ ತುಂಬಾ ಸಾಧನೆ ಮಾಡಿರುವ ಕಲಾವಿದೆ ಆಗಿರ್ಲಿ, ಇಲ್ಲ ಸೈಂಟಿಸ್ಟ್ ಆಗಿರ್ಲಿ, ಯಾರಾದರೂ ಆಗಿರ್ಲಿ, ಯಾವುದೇ ಕ್ಷೇತ್ರದಲ್ಲಿ, ರೈಟರ್, ಆರ್ಟಿಸ್ಟ್, ಲಿಟ್ರೇಚರ್, ಎನಿಬಾಡಿ ಫಾರ್ ದಟ್ ಮ್ಯಾಟರ್, ಒಂದು ಬಹಳ ತುಂಬ ಸಾಧನೆ ಮಾಡಿರುವ ವ್ಯಕ್ತಿನ ನಾವು ಮೀಟ್ ಮಾಡಿದಾಗ ನಾವು ನಮಸ್ಕಾರ ಹೇಳೋದು ಅದು ನಮ್ಮ ಕರ್ತವ್ಯ. ದಟ್ಸ್ ಅವರ್ ಸಂಸ್ಕಾರ, ಅವರ್ ಕಲ್ಚರ್. And that's a very good thing to do. But to pretend to do it to everybody you meet, just because somebody else is doing it and so you're doing it, and not to exercise your own brain, and not to exercise your own discriminatory capacity, I think is very stupid. And this I say, forward that, you have to, when you say rasika, ನೀವು ನೃತ್ಯ ಮಾಡ್ತೀರಾ, ನೃತ್ಯ ಮಾಡಿದಾಗ ಭಾವ ಮಾಡಿದಾಗ ರಸ ಅದ್ಭುತ ಆಗತ್ತೆ. ರಸ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ರಸಿಕಾಸ್ ಇರಬೇಕು ಅಂತ ಹೇಳ್ತೀವಿ. ಹೂ ಆರ್ ದ ರಸಿಕಾಸ್? ದೇ ಆರ್ ದ discriminatory or discerning audience. Now if you are going to have sheep mentality and do something which everybody else does, just because you think that it's the right thing to do, or because it's something happened, or something else is happening, you're driven by some other compulsions to do it, then I think it's an extremely what do you say, dumb thing to do. It's very, very dumb. And when you talk about go-getter, you don't go to get anything. It's a very stupid word. Abhi Karnatakali Bengaluril matra upayoga pada adu, go-getter anta. Bari Karnatakadali Bengalurnalli ambition na negative agi nodadu. Ambition is a positive virtue. If you have ambition and you work towards that ambition to fulfill that ambition, it's the most positive thing
favor you're doing to yourself and to society. If you're worthy of it, if you're not worthy of it, you'll fall by the wayside, right? So, I mean, that is my response to what you have said. So when someone is getting something and someone is doing something and doing a lot, obviously that person has talent, which is extraordinary. Obviously the person has intelligence, intellect, which is extraordinary, and a capacity and a capability, which is extraordinary. And that in our sanskara, we have to honor, because we honor people who have those capabilities and capacities. ಓಕೆ, ಬೇರೆ ಯಾವುದು ಪ್ರಶ್ನೆಗಳಿಲ್ಲ ಅಂತ ಅನ್ಕೊಂಡು ಇಲ್ಲ, ಮೋಹನ್ ಕೊಂಡಾಜಿ ಅವರು ಮಾತಾಡ್ತಾರೆ. ಇನ್ಯಾವ್ದು ಇದಾರ? ರೌಂಡ್ ಆಫ್ ಮಾಡಿ ಪ್ಲೀಸ್ ಪ್ಲೀಸ್. ಮೋಹನ್ ಸರ್. I wish you will be nominated to Rajya Sabha by some government. Oh, astu, astu, astu. I hope all the astu devatas are listening to you. Thank you. ಸರ್, ಪ್ರಶ್ನೆ ಕೇಳಲಿಕ್ಕೆ ಹೇಳಿದ್ರು, ನೀವು ಅವ್ರಿಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಮಾಡಿದ್ರಿ. ಐ ಥಿಂಕ್ ಸಭಿಕರು ಎಲ್ಲರೂ ಸಭೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ಮೋಹನ್ ಸರ್ಗೆ ಒಂದು ಚಪ್ಪಾಳೆ ಮುಖಾಂತರ ಧನ್ಯವಾದವನ್ನು ಸೂಚಿಸೋಣ. ನಾಟ್ ಬಿಕಾಸ್ ಆಫ್ ಪ್ರಶ್ನೆ, ಅವ್ರ ಮೇಲಿನ ಕನ್ಸರ್ನ್ ಅವ್ರನ್ನ ಎಕ್ಸ್ಪ್ರೆಸ್ ಮಾಡಿದ್ದಕ್ಕೆ. ಅಂಡ್ ದೇರ್ ಆರ್ ವೆರಿ ಗ್ರೇಟ್ ಡಿಗ್ನಿಟರೀಸ್ ಹ್ಯಾವ್ ಕಮ್. ಆರ್ಟಿಸ್ಟ್ಗಳು ಬಂದಿದ್ದಾರೆ, ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಒಂದು ನಿಮಿಷ ಅಣ್ಣ. ಎಸ್ ಮೋಹನ್ ಸರ್, ಈಗ ಒಪ್ಕೊಂಡಿದ್ದೀರ ಅದು? ನೀವು ಯಾವಾಗ ಪ್ರೋಸೆಸ್ ಶುರು ಮಾಡ್ತೀರಾ ಅಂತ ಅನೌನ್ಸ್ ಮಾಡ್ಬಿಡಿ. ಇಲ್ಲಿ ರಾಜ್ಯಸಭೆಗೆ ಒಂದು ಪ್ರತಿಭಾ, ನೀವು ಕರ್ನಾಟಕಕ್ಕೆ ಬಹಳ ಕೊಟ್ಟಿದ್ದೀರಿ, ಬಹಳ ಸೇವೆ ಮಾಡಿದ್ದೀರಿ, ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಿ. ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತೀರಾ ಇಲ್ಲ. ಕರ್ನಾಟಕ ಇನ್ ಟರ್ನ್ ನಿಮಗೆ ಅಷ್ಟೇ ಕೊಟ್ಟಿದೆ ಅಂತ ಅನ್ಸುತ್ತಾ ನಿಮಗೆ? It's a very difficult question to answer without hurting a lot of people, right? So, ನನ್ನ ಕ್ಷೇತ್ರದಲ್ಲಿ ನಾನು ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಭರತನಾಟ್ಯ ಕ್ಷೇತ್ರದಲ್ಲಿ, ಕೂಚಿಪುಡಿ ಕ್ಷೇತ್ರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಕಪ್ಪಣ್ಣ ಅವರೇ, ನಮಗೆ ಮೆಡ್ರಾಸ್ನ ಕಡೆ ನೋಡೋದು ಬಹಳ ಆಸಕ್ತಿ. ನಮ್ಮಲ್ಲೇ ಸ್ವಾಭಿಮಾನ ಇಲ್ಲ. ವಿ ಡು ನಾಟ್ ಹ್ಯಾವ್ ಸೆಲ್ಫ್ ರೆಸ್ಪೆಕ್ಟ್. ವಿ ಥಿಂಕ್ ವಿ ಡೋಂಟ್ ನೋ ಇನಫ್. ಅವ್ರುಗಳಿಗೆ ಜಾಸ್ತಿ ಗೊತ್ತಿದೆ ಅಂತ, ಜಸ್ಟ್ ಬಿಕಾಸ್ ದೇ ಹ್ಯಾವ್ ಅ ತಮಿಳ್ ಜೀನ್ ಅಂಡ್ ಅ ತಮಿಳಿಯನ್ ನೇಮ್, ರೈಟ್? So it's high time that we start respecting our own artists. Artists of caliber, artists who are as good as anybody in the world, from our state, from our place. Ananta Krishna Sharma avaru is one of the biggest and brightest stars in percussion, according to me. Comparable to Zakir Hussain or anybody else, or Shiv Mani or anybody else. Why should he not get that sthana mana? Why should he not get it? Right? So, nammanna nave togoladu namma buddhi. Adanna bidbeku. We have to have the discerning capacity to value what is lasting, value what is sustainable. And namda Chennai hangover bitre will be a very beautiful state. ಸುಮ್ಮನೆ ಪದೇ ನಮ್ಮಲ್ಲಿರೋ ಹಣ, ನಮ್ಮಲ್ಲಿರೋ ದುಡ್ಡು, ನಮ್ಮಲ್ಲಿರೋ ಇದು, ನಮ್ಮ ಹತ್ರ ಏನು ವಿಶ್ವಾಸ ಇದೋ, ನಮ್ಮ ಹತ್ರ ಏನು ಕೊಡಕ್ಕೆ ಸಾಧ್ಯನೋ ಅದೆಲ್ಲ ನಾವು ಚೆನ್ನೈಯಿಂದ ಕರ್ಕೊಂಡು ಬಂದು ಆರ್ಟಿಸ್ಟಿಗೆ ಕೊಟ್ಬಿಟ್ಟು ನಮ್ಮ ಆರ್ಟಿಸ್ಟ್ಗೆ ಅಷ್ಟು ಮರ್ಯಾದೆ ಕೊಡದೆ ಹೋದ್ರೆ ಅವಾಗ ನಮ್ಮ ಆರ್ಟಿಸ್ಟ್ ಎಲ್ಲಿ ಹೋಗ್ಬೇಕು? ನಾನು ಹೇಳ್ತೀನಿ, ಎಲ್ಲ ಡೆಲ್ಲಿಗೆ ಬಂದ್ಬಿಡಿ. ಡೆಲ್ಲಿ ನಾನು ಕೊಡಿಸ್ತೀನಿ ನಿಮಗೆ ಆ ಸ್ಥಾನ, ಮಾನ, ಮರ್ಯಾದೆ. ಸೊ ಬೇಸಿಕ್ಲಿ ಇಟ್ಸ್ ಇಂಪಾರ್ಟೆಂಟ್ ಟು ವ್ಯಾಲ್ಯೂ your own artists and value people who have achieved in your own state. And that is something that Kannadigas have to learn. Kannadigas world over have to learn to appreciate artists from their state and value what they have, which they really do not, in the manner in which they should. ನವೀನ್ ಅಲ್ಲೇ ಕೊಡಿ. ಹೆಸರು ಮಹೇಶ್ ಅಂತ. ಈ ಕೂಚಿಪುಡಿ, ಭರತನಾಟ್ಯ, ಯಾವುದೇ ಮಣಿಪುರಿ ಯಾವುದಾಗಲಿ, ಕಂಪೇರ್ ಟು ವೆಸ್ಟರ್ನ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ಗೆ ಅಷ್ಟು ಜನ ಸೇರೋ ಜನ ಈಚೆಗೆ ಸೇರಲ್ಲ. ಈ ಭರತನಾಟ್ಯ, ಕೂಚಿಪುಡಿಗೆ ವೆಸ್ಟರ್ನ್ ಮ್ಯೂಸಿಕ್, ವೆಸ್ಟರ್ನ್ ಡ್ಯಾನ್ಸ್ ಇರೋ ಕಡೆ ಜನ ಹೆಚ್ಚು ಸೇರ್ತಾರೆ. ಪ್ಲಸ್ ಅವರು ದೊಡ್ಡದಾಗಿ ಆಯೋಜನೆ ಮಾಡ್ತಾರೆ, ದೊಡ್ಡ ಓಪನ್ ಫೀಲ್ಡಲ್ಲಿ, ಹಂಗೆ ಹೆಚ್ಚು ಜನ ಸೇರ್ತಾರೇನೋ. ಇದನ್ನು ಯಾಕೆ ಆ ಮಟ್ಟದಲ್ಲಿ ದೊಡ್ಡದಾಗಿ ಸೇರಂಗೆ ಮಾಡ್ಬಾರ್ದು? ಕೂಚಿಪುಡಿ, ಭರತನಾಟ್ಯ ಆ ಥರ ಆಗಲಿ. ನೀವ್ ಹೋಗ್ತೀರಾ ಪ್ರೋಗ್ರಾಮ್ಸ್ಗೆ? ಹೋಗ್ತೀನಿ ನಾನು. ಎಲ್ಲಾ ಪ್ರೋಗ್ರಾಮ್ಗೂ ಹೋಗ್ತೀರಾ? ಸಾಧ್ಯ ಫ್ರೀ ಇದ್ದಾಗೆಲ್ಲ ಹೋಗ್ತೀನಿ ನಾನು.
ಅದು ಒಳ್ಳೇದು ಆಕ್ಚುಲಿ. ಸೊ ಎಲ್ಲರೂ ಹೋಗಿ ಶುರು ಮಾಡಿದ್ರೆ ಪರ್ಫಾರ್ಮೆನ್ಸ್ ಆಗಿದಾಗ ಜನ ಸೇರ್ತಾರೆ. ಜನ ಸೇರ್ಸೋದೇನು ಅಂತ ಏನೋ ದೊಡ್ಡ ಕೆಲಸ ಅಲ್ಲ. ಎಂಥ ಜನನ ಸೇರಿಸ್ಬೇಕು ಅಂತ. ವೆಸ್ಟರ್ನ್ ಮ್ಯೂಸಿಕ್, ವೆಸ್ಟರ್ನ್ ಡಾನ್ಸ್ಗೆ ನಾವು ನ್ಯೂಲಿ ಇಂಡಿಪೆಂಡೆಂಟ್ ಕಂಟ್ರಿ ನೋಡ್ಕೊಂಡ್ರೆ. ಸೊ ಬೇಸಿಕಲಿ ನಾನು ಕೇಳಿ ನಾನು ಹೇಳ್ತಾ ಇರೋದು, ಏನ್ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳು ಅದಕ್ಕೆ ಚೇಂಜ್ ಆಗ್ತಾ ಹೋದವ್ರೆ. ಆತರ ಎಲ್ಲ ಸಂಗೀತ ನೃತ್ಯ ಆತರ ಎಲ್ಲರೂ ಅದು ಬಿಟ್ಟು ಬೇರೆ ಮಾಡರ್ನೈಸ್ ಆಗಿ ಹೋಗ್ತಾ ಇದಾರೆ. ಇಲ್ಲ, ಮಾಡರ್ನೈಸ್ ಅಂತ ಅಂದ್ರೆ ನೀವು ಅದನ್ನ ಬೇರೆ ಬೇರೆ ವಿಧಾನ ಹೇಳ್ತಾ ಇದ್ದೀರಾ. ಪ್ರೇಕ್ಷಕರಾಗಿ ನೀವು ಭರತನಾಟ್ಯ, ಕೂಚಿಪುಡಿ ನೃತ್ಯ ಎಂಜಾಯ್ ಮಾಡಕ್ ಹೋಗೋದು ಅದು ಪ್ರೇಕ್ಷಕರು. ಸೇಮ್ ವೆಸ್ಟರ್ನ್ ಮ್ಯೂಸಿಕ್, ವೆಸ್ಟರ್ನ್ ಡಾನ್ಸಿಗೆ ಹೋಗೋರು ಕೂಡ ಪ್ರೇಕ್ಷಕರೇ. ಐ ಮೀನ್ ಯಂಗರ್ ಜನರೇಷನ್, ಮೇ ಬಿ ಓಲ್ಡರ್ ಜನರೇಷನ್ ಆರ್ ವಾಟ್. ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದ್ಯಾಟ್. ಮೈ ಪ್ರಾಬ್ಲಮ್ ಇಸ್ ವೆನ್ ನೀವು ನಮ್ಮದೇ ಆಗಿರುವ ಸಂಸ್ಕೃತಿ, ಕಲೆ ಅದನ್ನ ನೀವು ಅದಕ್ಕೆ ಬೆಲೆ ಕೊಡದೆ ಹೋದ್ರೆ ಅವಾಗ ಇಟ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಅದಕ್ಕಿರುವ ಸ್ಥಾನಮಾನ ಕೊಡದೆ ಹೋದ್ರೆ ಅವಾಗ ಇಟ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಇಲ್ಲ, ಇವ್ರು ನಮ್ಮ ಡಾನ್ಸ್ ನೋಡಲ್ಲ, ಬೇರೆಯವ್ರು ಡಾನ್ಸ್ ನೋಡಕ್ ಹೋಗ್ತಾರೆ ಅಂತ ಅಂದ್ರೆ ಅದು ಬೇರೆ. ಅಂಡ್ ಆಲ್ಸೋ ಲೈಕ್ ಐ ವಾಸ್ ಸೇಯಿಂಗ್, ವಿ ಆರ್ ನ್ಯೂಲಿ ವಿ ಕಮ್ ಔಟ್ ಆಫ್ ದಿಸ್ colonial mindset, very new. So we are the second generation, after all. We are the second generation. Nam appa amma amandru, they were born in a pre-independent India. We are all post-independent, Indians. Maybe first generation post-independence Indians. So it'll take time to get over that hangover of looking to the West for approval, or yaro, I mean, Western, ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಚೆನ್ನಾಗಿದೆ, ಇಲ್ಲ ಚೆನ್ನಾಗಿಲ್ಲ ಅಂತಲ್ಲ. ಅದಕ್ಕೆಲ್ಲ ನಾವೇ ನಮ್ದು ವೈಯಕ್ತಿಕವಾಗಿ ವಿ ಹ್ಯಾವ್ ಟು ಡೆವಲಪ್, ನಮ್ಮ ಸೆನ್ಸಸ್ ಡೆವಲಪ್ ಮಾಡ್ಕೋಬೇಕು, ನಮ್ಮ ಹೈಯರ್ ಕಾನ್ಷಿಯಸ್ನೆಸ್ನ ಡೆವಲಪ್ ಮಾಡ್ಕೋಬೇಕು, ಟು ಅಪ್ರಿಷಿಯೇಟ್ ಆರ್ಟ್ಸ್ ಆಫ್ ಆರ್ ಓನ್ ಕಲ್ಚರ್ ಫ್ರಮ್ ಆರ್ ಓನ್ ಕಂಟ್ರಿ, ಫ್ರಮ್ ಅವರ್ ಭಾರತ್ ವರ್ಷ. ಇಲ್ವಾ? ಅದು ನಿಮ್ಮ ಮಕ್ಕಳಿದ್ರೆ ನಿಮಗೆ, ನೀವು ಅವ್ರನ್ನ ಖಂಡಿತ ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಕ್ಲಾಸಸ್ಗೆ ಹಾಕಿ, ಅವಾಗ ಅದು ತಾನಾಗೆ ಬೆಳ್ಕೊಂಡು ಹೋಗುತ್ತೆ. ಒಂದು ಕ್ಲಾಸಿಕ್ ಫಾರ್ಮ್ ಆಫ್ ಆರ್ಟ್ಗೆ ಕ್ಲಾಸಿಕ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ಮೇಡಮು. ಐ ಥಿಂಕ್ ಶಿ ಡಿಸರ್ವ್ಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಮೇಡಮ್. 2-3 ವಿಚಾರಗಳನ್ನು ಸಮಪ್ ಮಾಡೋದಕ್ಕಿಂತ ಮುಂಚೆ ಮಾತನಾಡ್ತೇನೆ. ತಾವು ಹೇಳಿದ್ರಿ, ಕಲೆ ಅಂತಕ್ಕಂಥದ್ದು ಒಳಗಿನಿಂದ ಬರ್ತಕ್ಕಂಥ ಸಂಸ್ಕಾರ ಅಂತ. ಆ ಸಂಸ್ಕಾರದಲ್ಲಿ ಗುರುವಂದನೆ ಕೂಡ ಇದೆ. ನಿಮ್ಮದೇ ಶಿಷ್ಯರು ನಿಮಗೆ ಬಹುಶಃ ದಿಸ್ ಇಸ್ ಆಡೆಡ್ ಫಾರ್ಮ್ಯಾಟ್ ಫಾರ್ ಮನೆಯಂಗಳದಲ್ಲಿ ಮಾತುಕತೆ. ನಿಮ್ಮಿಂದ ಕಲಿತಂಥ ನಿಮ್ಮ ಶಿಷ್ಯರು ನಿಮ್ಮ ಮುಂದೆ ಒಂದು ಡೊಳ್ಳು ಕುಣಿತ ಮಾಡಬೇಕು ಅಂತ ಒಂದು ವಿಶ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನು ಇಲಾಖೆ ಕೂಡ ಒಪ್ಕೊಂಡಿದೆ. ಈಗ ಮುಂದೆ ನಿಮ್ಮ ಮುಂದೆ ಒಂದು 2 ನಿಮಿಷಗಳು ಅವರು ಪರ್ಫಾರ್ಮ್ ಮಾಡ್ತಾರೆ. ಅವರ ಹೆಸರು ಓಕೆ, ಮೇಡಮ್ ಅವರಿಂದ ಪ್ರೇರಣೆ ಹೊಂದಿ ಮಾಡ್ತಿದ್ದಾರೆ. ಹಿದಾಯತ್ ಅಹಮದ್ ಅಂತ ಹೇಳಿ ಡೊಳ್ಳು ಕುಣಿತ ಕಲಾವಿದರು. ಇದೀಗ ಅವರನ್ನ ಚಪ್ಪಾಳೆಗಳ ಮುಖಾಂತರ ನಾನು ವೆಲ್ಕಮ್ ಮಾಡ್ತಿದ್ದೀನಿ. ದಯಮಾಡಿ ಬನ್ನಿ. ಅಂಗಳದಲ್ಲಿ ಸಭೆ ಆಗಿದ್ರೆ ಡೊಳ್ಳು ಬಾವಿನ ಕರಿತಿದ್ವಿ, ಇಲ್ಲೂ ಬಾವಿನೇ.
ಧನ್ಯವಾದಗಳು. ಆಗಲೇ ಹೇಳ್ದಂಗೆ ಇದೊಂದು ಹೊಸ ಫಾರ್ಮ್ಯಾಟ್ ಆಗಿ ಬದಲಾವಣೆಗೊಂಡಿದೆ. ಕಲಾವಿದರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸೂಚಿಸ್ತಾ ಇದೀಗ ಕಾರ್ಯಕ್ರಮದ ವಂದನಾರ್ಪಣೆ. ನಮ್ಮ 222ನೇ ಮನೆ ಅಂಗಳದ ಅತಿಥಿ ಆಗಬೇಕು ಅಂತ ಹೇಳಿ ನಾವು ಪ್ರತಿಭಾ ಪ್ರಹ್ಲಾದ್ ಮೇಡಮ್ ಅವ್ರನ್ನ ಕೇಳ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಪಿ ನಮ್ಮ ಜೊತೆ ಬಂದು ಈ ಇಡೀ ಸಂಜೆ ನಮ್ಮ ಜೊತೆ ಕಳೆದು ತಮ್ಮ ಜೀವನದ ಅವಿಸ್ಮರಣೀಯ ಘಟನೆಗಳನ್ನು ಬಹಳ ಮುಕ್ತವಾಗಿ ನಮ್ಮ ಜೊತೆ ಮಾತನಾಡಿ ತಮ್ಮ ಮನದಾಳದ ಮನಸ್ಸಿನ ಅಂಗಳದ ಮಾತುಗಳನ್ನು ಆಡಿದ್ದೀರಿ. ಅದಕ್ಕಾಗಿ ಇಲಾಖೆಯ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ತಮಟೆ ಶಬ್ದ ಜಾಸ್ತಿ ಇತ್ತು, ಚಪ್ಪಾಳೆ ಶಬ್ದ ಕಮ್ಮಿ ಇರಬೇಕು ಅಂತ ಎಲ್ಲಾದ್ರೂ ರೂಲ್ಸ್ ಇದೆಯಾ ಸರ್? ದಯವಿಟ್ಟು ಜೋರಾಗಿ ಚಪ್ಪಾಳೆ ಕೊಡುತ್ತೆ. ಅವ್ರು ಆಗ್ಲೇ ಹೇಳಿದ್ರು ಗೋ ಗೆಟರ್ ಅನ್ನತಕ್ಕಂಥ ಪದ ತಪ್ಪು ಅಂತ ಹೇಳಿ. ಅಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾದಂಥ ವಿಚಾರ ಇದೆ. ಏನನ್ನಾದರೂ ಸಾಧಿಸ್ತೀನಿ ಅಂತ ಹೊರಡೋದಕ್ಕೆ ಅವ್ರು ಹೇಳಿದ್ರು ನಮಗೆ ಬೇಕಾಗಿರ್ತಕ್ಕಂಥದ್ದು ಕಮಿಟ್ಮೆಂಟ್ ಅಷ್ಟೇ ಅಂತ ಹೇಳಿ. ಚಪ್ಪಾಳೆ ಒಬ್ಬ ರಸಿಕನ ಮನಸ್ಸಿನ ಒಳಗಡೆಯಿಂದ ಬರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಕೆಲಸ. ದಯಮಾಡಿ ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ಕೊಡಿ ಸರ್. ಶ್ರೀಯುತ ರಾಮಕೃಷ್ಣ ಉಪಾಧ್ಯಾಯ ಅವರು ಅತ್ಯಂತ ಸೂಕ್ಷ್ಮವಾದಂಥ ಪ್ರಶ್ನೆಗಳನ್ನು, ಅತ್ಯಂತ ಸಂವೇದನಾಶೀಲವಾದಂಥ ಪ್ರಶ್ನೆಗಳನ್ನು ಬಹಳ ಚೆನ್ನಾಗಿ ಕೇಳೋದ್ರ ಮೂಲಕ ನಿಜಕ್ಕೂ ಈ ಕಾರ್ಯಕ್ರಮದ ಫಾರ್ಮ್ಯಾಟ್ನ ನೋಡ್ತಾ ಇದ್ದೀನಿ. ಆರಂಭದಲ್ಲಿ ಅವರು ಅವ್ರ ಬಗ್ಗೆ ಮಾಡಿದಂಥ ರಿಸರ್ಚ್ನ ಒಂದಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರು. ಏನಪ್ಪ ಒನ್ ಮ್ಯಾನ್ ಶೋ ಆಗ್ಬಿಡ್ತಾ ಇದೆ, ಇವರಿಗೆ ಮಾತಾಡೋಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ. ಅವ್ರು ಕೊಟ್ಟಂಥ ಇಂಟ್ರೋ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆ ಪ್ರಶ್ನೆಯನ್ನ ದಾಟಿಕೊಂಡು ಮನೆ ಅಂಗಳದಲ್ಲಿ ಮಾತುಕತೆ ಮುಂದುವರಿತು. ಐ ಥಿಂಕ್ ಇಟ್ ವಾಸ್ ಅ ವೆಲ್ ಸೆಟ್ ಆಫ್. ಎಸ್, ಹಿ ರಿಚ್ಲಿ ಡಿಸರ್ವ್ಸ್ ಇಟ್. ತುಂಬಾ ಚೆನ್ನಾಗಿ ಈ ಸಾಮಾನ್ಯವಾಗಿ ಒಂದು ಲಂಗರ್ ಹಾಕ್ತಾರೆ ಬೋಟ್ಗೆ, ಆ ಥರ ಬ್ಯೂಟಿಫುಲ್ ಆಗಿ ಅದನ್ನು ಹಾಕಿದ್ರಿ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಅದಕ್ಕಾಗಿ ಇಲಾಖೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಇಲಾಖೆ ಕಲಾವಿದರಿಗೆ ತವರು ಮನೆ. ಇಲ್ಲಿ ಕಲಾವಿದರು ಏನನ್ನೇ ತಗೊಂಡು ಬಂದ್ರು, ಎಂಥದ್ದೇ ಒಂದು ಹೊಸದನ್ನು ತಗೊಂಡ್ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡಿ, ಅದನ್ನ ಅಕಾಮಡೇಟ್ ಮಾಡಿ, ಅದಕ್ಕೆ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿನ ಅಧಿಕಾರಿಗಳ ಕೆಲಸ. ಇವತ್ತು ಈ ಫಾರ್ಮ್ಯಾಟ್ ಚೇಂಜ್ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತಿದ್ದ ಹಾಗೇನೆ ಈಗ ನೋಡಿ ಒಂದು ಫಾರ್ಮ್ಯಾಟ್ ಚೇಂಜ್ ಆಯಿತು. ಒಬ್ರು ಅವರಿಂದ ಇನ್ಸ್ಪೈರ್ ಆಗಿ ಒಂದು ಕಲಾ ಫಾರಮ್ನ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಅವ್ರಿಗೊಂದು ಧನ್ಯವಾದ ಹೇಳಬೇಕು ಅನ್ನೋಂಥದ್ದು. Normally it takes a different kind of approval process. Let me not talk about those paper things. But still, ನಮ್ಮ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಮತಿ ಬನಶಂಕರಿ ಅಂಗಡಿಯವರು ತಕ್ಷಣ ಅದನ್ನ ಅಪ್ರೂವಲ್ ಕೊಟ್ಟು, ನಾವೇನೋ ಯೋಚನೆ ಮಾಡ್ತಿದ್ವಿ ಅವ್ರನ್ನ ಕೆಳಗಡೆ ಕೂರಿಸಿ ಅವ್ರನ್ನ ಇಲ್ಲಿ ಮೇಲ್ ಪರ್ಫಾರ್ಮ್ ಮಾಡು, ಇಲ್ಲ ತಕ್ಷಣ ಕೆಳಗಡೆ ಮಾಡಿಸಿ, ಸಭಾ ಮರ್ಯಾದೆ ಅಲ್ಲ ಅಂತ ಹೇಳಿ ಶಿ ರಿಯಲಿ ಗೈಡೆಡ್ ಅಸ್. ಶಿ ಹ್ಯಾಸ್ ಬೀನ್ ಥ್ರೂ. ಇಲ್ಲಿ ಈ ಕಾರ್ಯಕ್ರಮದ ಉದ್ದಗಲಕ್ಕೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಅರ್ಪಿಸ್ತೇನೆ. ಮುಖ್ಯವಾಗಿ ಅನೇಕ ಜನ ಸೀನಿಯರ್ಗಳು, ನಮ್ಮ ಎಕ್ಸ್ ನಿರ್ದೇಶಕರು ಸೇರಿದಂತೆ ಎಲ್ಲರೂ ಬಂದಿದ್ರು. ಅವರಿಗೂ ಸೇರಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕೆ ಫೇಸ್ಬುಕ್ ಲೈವ್ನಲ್ಲಿ ಕೂಡ ಇದು ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಇಲಾಖೆಯ ವತಿಯಿಂದ ನಾನು ಅರ್ಪಿಸ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆದಂಥ ಪ್ರತಿಯೊಬ್ಬರಿಗೂ ಇಲಾಖೆಯ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾದಂಥ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ಇದಾದ ನಂತರ ಒಂದು ಲಘು ಉಪಹಾರ ಇದೆ, ಒಂದು ಚಹಾ ಇದೆ, ದಯಮಾಡಿ ಸ್ವೀಕರಿಸಿ ಅಂತ ಕೇಳ್ಕೊಳ್ತಾನೆ. ಧನ್ಯವಾದಗಳು. ನಮಸ್ಕಾರ. ಅಲ್ಲಿ ಹೋದ್ಮೇಲೆ ಏನಾಯ್ತು ಒಂಚೂರು ಹೇಳ್ತಾರೆ? ಕ್ರಾಮ್ವೆಲ್ ಹಾಸ್ಪಿಟಲ್. ಸೊ 2001 ಸೆಪ್ಟೆಂಬರ್ 30th ನಮ್ಮಮ್ಮ ಹೋಗ್ಬಿಟ್ರು, ನಮ್ಮ ತಾಯಿ. ಅದೇ ತಿಂಗಳು ನಾನು ಫುಲ್ ಆಗಸ್ಟಿಂದ ಇಲ್ಲ
I think July ಇಂದ I was touring. Dance tour ಇದೆ. Spain, Belgium, Germany, Edinburgh Festival also, and finally Russia. So when I was in Russia, I got a call from Dr. Raman Rao and said, he told me that she has a few hours to live. And I was distraught. I wanted to come back. I called up the ambassador in Moscow, Mr. Ronan Sen, at that time. I told him, can I go back? My mother is in ICU and the doctor says she has a few hours to live. So he said, you can't go back because we have sold tickets. And it's, the performance tickets, dance performance tickets. It's all sold out. So how can you go back? It'll be a blot on India. Then I called up Hegde and I told him that Raman Rao had called me and this happened. So what should I do? So he said, Mother India is as important as your mother who gave birth to you. Think about it, he said. So I was wondering what to do, and I called up my mother. They wouldn't give the phone to her in ICU. So I called Dr. Raman Rao and he took his mobile phone and he gave it to her, and I started crying. I was crying. I said, I have performances. I have 3 more performances of my tour. What do I do, Mummy? I can't live without you. I was just crying. And my mother said the same thing. Strange, she hadn't spoken to Hegde or anything. Or she says, Nodu, ನೀ ಮಾತು ಏನು ಕೊಟ್ಟಿದ್ಯಾ ಮಾತು ನಡೆಸ್ಕೊಂಡು ಬರಬೇಕು. ನೀನು ಪ್ರದರ್ಶನ ಮಾಡೋಕ್ಕೆ ಮಾತು ಕೊಟ್ಟಿದ್ಯಾ ಅಲ್ವಾ, ಆ ಪ್ರದರ್ಶನ ಮಾಡಿಬಿಟ್ಟೇ ಬರಬೇಕು. ವರಿ ಮಾಡ್ಕೋಬೇಡ, ನೀನು ಬರೋವರೆಗೂ ನಾನು ಸಾಯಲ್ಲ. ನಾ ಬದುಕಿರ್ತೀನಿ, ನೀ ಬರೋವರೆಗೂ ನಾನು ಸಾಯಲ್ಲ ಅಂತ. I did the performance and I remember that at the end of the performance they called me for flowers. I didn't go. I was behind. I was crying. My musicians and all came back and they were also crying. They also didn't take flowers. And so the the manager, he announced in Russian, so hingagide. So Pratibha does not know whether her mother is alive or not, and so she doesn't want to take flowers. Ade auditorium pakka one church ittu. The entire auditorium, and 750 jana in auditorium. Ellaru a church hobittu, they prayed for my mother, and they rang the bell and I could hear them because it was just next door, and they're praying, they were chanting for my mother. Orthodox church, Russian Orthodox church. It's amazing, that energy. And they came back to me in the green room from behind and they gave me little notes, little flowers, calling me the strongest person and all that. Anyway, that performance got over. My mother was alive. When I came back, I called her. Then one more I did and I came back to India. Delhi, I just saw my children in the airport for about 2 hours. Mr. Hegde had brought them to the airport. He had booked a connecting flight for me to Bangalore. Bengaluru Bandu, she was in Malya hospital, so I went and I took her out of Malya. I had to sign. She said, Mane karkon hogo, nangi lirak ishta illa and all that. So I had to sign because people knew that she was not going to survive.